देवी देवा प्रथम नमन गणपति गुरु राजा माता पिता बंधु सद्गुरु स्वामी राजा तुझा प्रथम नमन गणपति गुरु राजा भवसागर तारो एकची सद्गुरु तुझा विनाधी करुण से कोणी प्रथम नमन गणपति गुरु राजा दास म्हणे गुरु आनंद सागर पूर्ण चिदंबर स्वामी माझा प्रथम नमन गणपती गुरु राजा तुझी सर्व माझा देवी देवा प्रथम नमन गणपती गुरु राजा चिदंबर महाराज जय जय चिदंबर महाराज चिदंबर महाराज जय जय चिदंबर महाराज अरे बड़े गरीब नवाज जय जय चिदंबर महाराज चिदंबर हरी जय जय चिदंबर हरी चिदंबर हरी जय जय चिदंबर हरी शिव 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 सांब चिदंबर हरि हर हरि हर सांब चिदंबर शिव 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 सांब चिदंबर हरि हर सांब चिदंबर बोला सद्गुरुनाथ महाराज की जय जय चिदंबर शुरुआत राजाधिराज सद्गुरुनाथ महाराज की जय। श्री गुरुदेव दत्त। गुरुर्ब्रह्मा गुरुर्विष्णु गुरुर्देवो महेश्वर गुरुर्साक्षात् परब्रह्म तस्मै श्री गुरुवे नमः। गुरुर्साक्षात् परब्रह्म तस्मै श्री गुरुवे नमः। सदानंद सद्गुरु भावराज योगी ರಾಮನೆಂದವತರಿಸಿರಿ ಭಕ್ತರ ಉದ್ಧಾರಕ್ಕಾಗಿ ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ ಜಯ ಜಯ ರಘುವೀರ ಸಮರ್ಥ ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥ ಪ್ರದಾಯಿನೇ ಔದುಂಬರ ಸದಾವಾಸ चिदंबर नमोस्तुते। औदुंबर निवासे भक्ताभिमानी राजाधिराज श्री सद्गुरु शिव चिदंबरेश्वर महाराज की जय। श्री सद्गुरु दास राजा राम महाराज की जय। सकल साधु संत महाराज की जय। जय जय रघुवीर समर्थ। ಭಕ್ತಿಯೊಳು ತುಕಾರಾಮ ಅನುಭವದಲ್ಲಿ ಜ್ಞಾನದೇವ ಶಾಂತಿಯೊಳು ಏಕನಾಥ ವೈರಾಗ್ಯದಳು ಸುಖಮುನೀತ ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ ಜಯ ಜಯ ರಘುವೀರ ಸಮರ್ಥ ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ ಔದುಂಬರ ನಿವಾಸಿ ಭಕ್ತಾಭಿಮಾನಿ राजाधिराज श्री सद्गुरु शिव चिदंबरेश्वर महाराज की जय। श्री सद्गुरुदास राजा राम महाराज की जय। सकल साधु संत महाराज की जय। जय जय रघुवीर समर्थ। ಶ್ರೀರಾಮ್ ಪ್ರಪ್ರಥಮವಾಗಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ
ಮತ್ತು ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ಸದ್ಗುರು ದಾಸ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಮಹಾಸ್ವಾಮಿಯ ಪರಾವತಾರವೇ ಆಗಿರುವಂತಹ ಅಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳೂ ಆಗಿರುವಂತಹ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ದಂಡವತ ಪ್ರಣಾಮಗಳು. ಈ ಒಂದು ಅಭಂಗ ಸತ್ಸಂಗದ ಅಪೂರ್ವವಾದಂತಹ ಕಾರ್ಯಕ್ರಮ, ಈ ಕಾರ್ಯಕ್ರಮದ ಸರ್ವ ರೀತಿಯ ಸರ್ವತೋಪರಿ ರೂವಾರಿಗಳು ಕರುಣಾಮೂರ್ತಿಗಳು ಆಗಿರುವಂತಹ ಪರಮ ಪೂಜ್ಯ ಸಂತ ಶ್ರೇಷ್ಠ ಶ್ರೀ ಗುರುಚಿರಂಬರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಪ್ರತಿನಿತ್ಯದಲ್ಲೂ ಜರುಗುವಂತಹ ಈ ಒಂದು ಅಭಂಗ ಸತ್ಸಂಗವನ್ನು ವ್ಯವಸ್ಥಿತವಾಗಿ ಮತ್ತು ಭಕ್ತಿಪೂರ್ವಕವಾಗಿ ಅತ್ಯಂತ ಜವಾಬ್ದಾರಿಯಿಂದ ನಡೆಸಿಕೊಂಡು ಬರುತ್ತಿರುವಂತಹ ನಮ್ಮೆಲ್ಲರ ಆತ್ಮೀಯ ಗುರು ಭಗಿನಿಯರುಗಳಿಗೆ ನನ್ನ ಭಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸಿ, ಈ ಒಂದು ಸಮಯದಲ್ಲಿ ಜೀವನದ ಸತ್ಯವನ್ನು ಶೋಧ ಮಾಡುವಂತಹ ಈ ಅಪೂರ್ವವಾದಂತಹ ಸಮಯ, ತಿಳಿದು ನಿಜ ಸಮಯ ನಿಷ್ಠೆಗಲಿ ನಿಜಗುಣ ಶಿವಯೋಗಿ ಹೇಳ್ತಾರ, ಸಮಯ ಯಾವ ಸಮಯ ಅತ್ಯಂತ ಮಹತ್ವಪೂರ್ಣದ ಅನ್ನುವಂಥದ್ದು ತಿಳ್ಕೊಂಡು ಅದರ ಮೇಲೆ ಒಂದು ನಿಷ್ಠ ಇಟ್ಟು ನೀನು ಅತ್ಯಂತ ಭಕ್ತಿಯಿಂದ ಶ್ರವಣ ಮಾಡುವಂತಹ ಈ ಒಂದು ಸಮಯ ಏನದಲ್ಲ ಸಾಧಕರಿಗೆ, ಇದು ಈ ಒಂದು ಸಮಯದಲ್ಲಿ ಕೂಡಿರುವಂತಹ ಎಲ್ಲ ಗುರುಬಂಧುಗಳಿಗೆ, ಗುರುಭಗಿನಿಯರಿಗೆ, ತಾಯಂದಿರಿಗೆ ಎಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ನೀವುಗಳೆಲ್ಲ ಆ ಸದ್ಗುರುನಾಥ ಆ ಮಹಾಸ್ವಾಮಿ ನಿಮಗ ಈ ಒಂದು ಸಾಧಕಾವಸ್ಥೆಯೊಳಗೆ ಭಗವಂತನ ಪ್ರಾಪ್ತಿಯ ಹಾದಿಯೊಳಗೆ ನಾವೇನು ಭಕ್ತಿ ಮಾರ್ಗದೊಳಗೆ ನಡೆದೇವಲ್ಲ, ನಮಗೆಲ್ಲರಿಗೂ ಒಂದು ವಿಶೇಷ ವಿಚಾರವನ್ನು ಅವ್ರು ತಿಳಿಸ್ಬೇಕಂತಾರೆ ಅನ್ನುವಂಥದ್ದನ್ನು ನೀವುಗಳೆಲ್ಲ ಶ್ರವಣ ಮಾಡೋಣ. ಇವತ್ತಿನ ಒಂದು ಅಭಂಗ ಇದು ಸದ್ಗುರು ದಾಸರಾಜಾರಾಮ್ ಮಹಾರಾಜರ ಒಂದು ವಿಶೇಷವಾದಂಥ ಅಭಂಗ. ಹಂಗೆ ಕೇಳಿದ್ರೆ ಮಹಾತ್ಮರ ಅಭಂಗಗಳು ಪ್ರತಿಯೊಂದು ವಿಶೇಷ, ಯಾಕಂದ್ರೆ ಅವತ್ರ ಹೆಸರೇ ಅಭಂಗದ. ಅಭಂಗ ಅಂದ್ರೆ ತ್ರಿಕಾಲದೊಳಗೂ ಸಹಿತ ಭಂಗವಾಗಲಾರದಂತಹ ಸತ್ಯವನ್ನು ಪ್ರಕಟ ಮಾಡುವಂತಹ ಏನು ಒಂದು ತತ್ವ ಚಿಂತನೆ ಇರ್ತಲ್ಲ, ಅವು ಅಭಂಗವನ್ನು ಸಿಗೋತಾವ. ಹಂಗ ಈ ಅಭಂಗ ಏನದಲ್ಲ, ಇವತ್ತಿನ ಅಭಂಗ ನಿಜವಾಗಿಯೂ ಮನುಷ್ಯ ಭಗವಂತನ ಪ್ರಾಪ್ತಿಗಾಗಿ ಮುಮುಕ್ಷತ್ವ ಪ್ರಾಪ್ತ ಆದ್ಮೇಲೆ ಭಗವಂತನ ಪ್ರಾಪ್ತಿಗಾಗಿ ಸಂತರನ್ನ ಸದ್ಗುರುಗಳನ್ನ ಶೋಧ ಮಾಡಲಿಕ್ಕೆ ಹೋಗ್ತಾನೆ. ಶೋಧ ಮಾಡ್ತಾ ಮಾಡ್ತಾ ಅವನು ಬಹಳಷ್ಟು ಸುಕೃತದ ಫಲ ಅವನನ್ನು ತಲಿತ್ತು ಅಂದ್ರೆ ಅಂತ ಸದ್ಗುರುಗಳ ಪ್ರಾಪ್ತ ಆಗ್ತಾರ. ಸದ್ಗುರುಗಳು ಪ್ರಾಪ್ತ ಆವಕ್ಕಿಂತ ಮೊದಲ ಸದ್ಗುರುಗಳು ಎಲ್ಲಿ ಪ್ರಾಪ್ತ ಆಗ್ತಾರಂದ್ರೆ ಸಂತರ ಒಂದು ಸಂಘದಾಗ ಅವರು ಪ್ರಾಪ್ತ ಆಗ್ತಿರ್ತಾರ. ಹಂಗ ಮೊದಲ ಒಂದು ಸಂತರ ದರ್ಶನ ಆಗ್ತದ. ಸಂತರ ಒಂದು ಸಂಘದೊಳಗೆ ನಾವು ಇರೋದ್ರಿಂದ ಆ ಸಂತರ ಕೃಪೆಯಿಂದ ಆ ಭಗವಂತನ ಒಂದು ಏನಪ್ಪಾ ಅಂದ್ರೆ ಸಂಕಲ್ಪದಂಗ ಆ ಸದ್ಗುರು ರೂಪ ಧಾರಣ ಮಾಡ್ಕೊಂಡು ಬಂದಂತಹ ನಿರ್ಗುಣ ಪರಮಾತ್ಮನೇ ನಮಗೆ ಸಂತರ ಸಂಘದೊಳಗೆ ನಮಗೆ ಪ್ರಾಪ್ತ ಆಗ್ತಾನ. ಆ ಸಂತರ ಸಂಘದೊಳಗೆ ನಮಗೆ ವಿಶೇಷವಾಗಿ ನಾವುಗಳು ಏನನ್ನ ತಿಳ್ಕೋಬೇಕಾಗ್ಯದ ಅನ್ನುವಂಥದ್ದು ಬಹಳ ಮುಖ್ಯ. ಸತ್ಸಂಗದೊಳಗೆ ನಾವೆಲ್ಲ ಬಹಳಷ್ಟು ಕಾಲ ಕಳಿತೀವಿ. ತಾವಂತರೂ ಬಹಳಷ್ಟು ಕಾಲ ಕಳಿಕತ್ತೀರಿ. ಪ್ರತಿ ದಿವಸನೂ ಒಂದೊಂದು ತಾಸ ಮಹಾತ್ಮರ ವಿಚಾರಗಳನ್ನ, ಸಂತರ ವಿಚಾರಗಳನ್ನ, ದಾಸರ ವಿಚಾರಗಳನ್ನ ಇವನ್ನೆಲ್ಲ ನಾವೆಲ್ಲರೂ ಚಿಂತನೆ ಮಾಡ್ಲಿಕ್ಕತ್ತೇವೆ ಕರೆ. ಆದ್ರೆ ವಿಶೇಷವಾಗಿ ಒಬ್ಬ ಸಾಧಕ ಭಗವಂತನ ಸಾಮೀಪ್ಯಕ್ಕೆ ಹೋಗ್ಬೇಕಾತಂದ್ರೆ ಅವ ಪ್ರಪಂಚ ಹಿಡ್ಕೊಂಡು ಪಾರಮಾರ್ಥ ಮಾಡುವ ಹೊತ್ನ್ಯಾಗ ಯಾವ ರೀತಿ ಅವ ಒಂದು ಪ್ರಪಂಚದೊಳಗೆ ಇದ್ದುಕೊಂಡೇ ಭಗವಂತನ ಪ್ರಾಪ್ತಿಗಾಗಿ ಅವ ಮುಂದುವರಿಬೇಕು ಅನ್ನುವಂಥ ವಿಚಾರ ಇವತ್ತಿನ ಈ ಅಭಂಗದೊಳಗೆ ಅವರು ಹೇಳ್ತಾರ. ಅವರಂತಾರ, ಸಂತ ಸಂಗಾವಿನ ಕಾಹಿ ಸಾರಾಸಾರ ನ ಕಳೆ ಪಾಹಿ. संत संगाविण काही सारासार न कळे पाही. आपुल्या स्वबुद्धीने काही देव न पडे तो ठाई. आपुल्या स्वबुद्धीने काही देव न पडे तो ठाई. गुरुकृपे विण कदा न चुके दुःख ते आपदा. गुरुकृपे विण कदा
न चुके दुःख ते आपदा. दासमणे चिदंबर गुरुकृपेने गोचर. दासमणे चिदंबर गुरुकृपेने गोचर. संत संगाविण काही सारासार न कळे पाही. ಶ್ರೀರಾಮ್ ಜೈ ಚಿದಂಬರ. ಅವರು ದಾಸ ರಾಜಾರಾಮ್ ಮಹಾರಾಜರು ಈ ಒಂದು ಮಾತನ್ನ ಬಹಳ ಅಮೂಲ್ಯವಾದಂತಹ ಮಾತನ್ನ ಹೇಳ್ತಾರ. ಅವ್ರಿಲ್ಲಿ ಏನ್ ಹೇಳ್ಬೇಕಾಗ್ಯದಂದ್ರ, ಸಾರಾಸಾರ ವಿಚಾರ ಮಾಡುವಂತ ಒಂದು ಪ್ರಜ್ಞೆ ನಮ್ಮಲ್ಲಿ ಎಲ್ಲಿ ತನಕ ಜಾಗೃತ ಆಗುದಿಲ್ಲ. ನಾವು ನೀವುಗಳೇನು ಈ ಭಕ್ತಿ ಮಾರ್ಗದೊಳಗ ಈ ಸಂತರ ಸಂಘದೊಳಗ ಸಮಯ ಕಳಿಲಿಕ್ಕತ್ತಾರಲ್ಲ, ಇವ್ರಂತಲ್ಲಿ ವಿಶೇಷವಾಗಿ ಇದರಿಂದ ಏನು ನಾವು ತಿಳ್ಕೊಬೇಕಾದಂದ್ರ, ಈ ಜೀವನದೊಳಗ ಸಾರ ಯಾವುದು ಅಸಾರ ಯಾವುದು, ಸಾರ ವಿಚಾರ ಮಾಡುವಂತ ವಿವೇಕ ನಮಗೆ ಅಕಸ್ಮಾತ್ ಪ್ರಾಪ್ತ ಆತು ಅಂದ್ರ ಆವಾಗ ನಮಗ ಸಾರದ ಬಗ್ಗೆ ಅತ್ಯಂತ ಪ್ರೀತಿ, ಅಸಾರದ ಬಗ್ಗೆ ಅತ್ಯಂತ ನಿರಾಸಕ್ತಿ, ಇದು ನಮ್ಮ ಒಂದು ಅಂತರಂಗದೊಳಗ ಈ ಒಂದು ಸ್ಥಿತಿ ನಮ್ಮಲ್ಲಿ ಪ್ರಾಪ್ತ ಆಗ್ತದೆ. ಅಂದ್ರೇನು, ಯಾವುದು ಸಾರದ ಆ ಸಾರದ ಬಗ್ಗೆ ಅತ್ಯಂತ ಪ್ರೀತಿ ಶುರು ಆಗ್ತದ. ಆವಾಗ ಯಾವಾಗ ಸಾರದ ಬಗ್ಗೆ ಅತ್ಯಂತ ಪ್ರೀತಿ ಶುರು ಆಗ್ತದ, ಆವಾಗ ಅಸಾರದ ಬಗ್ಗೆ ವೈರಾಗ್ಯ ವಿರಕ್ತಿ ಹುಟ್ಲಿಕ್ಕೆ ಶುರು ಮಾಡಿಬಿಡ್ತದೆ. ಮತ್ತ ಅಂಥ ಒಂದು ವೈರಾಗ್ಯ ನಮ್ಮಲ್ಲಿ ಪ್ರಾಪ್ತ ಆಗಲಿಲ್ಲ, ಈ ಒಂದು ಅಸಾರದ ಬಗ್ಗೆ ಅಸಾರದ ನಿಜವಾದ ಒಂದು ಏನಪ್ಪಾ ಅಂದ್ರೆ ಸ್ಪಷ್ಟ ಕಲ್ಪನೆ ನಮಗಾಗಲಿಲ್ಲ ಅಂದ್ರೆ ಅಸಾರನೊಳಗೂ ಸಾರು ಹುಡುಕಾಡ್ಲಿಕ್ಕೆ ಶುರು ಮಾಡ್ತೇವೆ, ಸಾರಿನೊಳಗೂ ಸಾರು ಹುಡುಕಾಡ್ಲಿಕ್ಕೆ ಶುರು ಮಾಡ್ತೀವಿ. ಹಂಗಾರೆ ಈ ಸಾರ ಮತ್ತು ಅಸಾರ ಅಂದ್ರೆ ಏನು? ಅವ್ರಂತಾರ ಈ ಸಾರಾಸಾರ ನ ಕಳೆಪಾಯಿ ಅಂದ್ರ ಇಲ್ಲಿ ಅವ್ರಿಗೆ ಏನ್ ಹೇಳ್ಬೇಕಾಗ್ಯದಂದ್ರ, ಈ ಸಾರಾಸಾರ ವಿಚಾರ ಅನ್ನುವಂಥದ್ದು ಇದು ಮತ್ತೆಲ್ಲಿ ಸಿಗುದಿಲ್ಲ, ಪ್ರಾಪಂಚಿಕರ ಸಂಘದಾಗ ಸಿಗುದಿಲ್ಲ, ಅಥವಾ ಮತ್ತೆ ಯಾವುದೇ ಸಂಘದೊಳಗ, ಯಾವುದೇ ನಿಮ್ಮ ಈ ಒಂದು ಜೀವನದೊಳಗೆ ನೀವು ಬರುವಂತ ಸಂಘದೊಳಗ ಈ ವಿಚಾರ ಯಾಕಂದ್ರೆ ಅಮೂಲ್ಯವಾದಂತ ವಿಚಾರ ಇದು. ಈ ವಿಚಾರ ಎಲ್ಲಿ ತನಕ ನಮಗ ಇದು ಜಾಗೃತ ಆಗುದಿಲ್ಲ ಅಥವಾ ಈ ವಿಚಾರದ ಬಗ್ಗೆ ನಮಗೆ ಸ್ಪಷ್ಟ ಕಲ್ಪನಾ ಬರುದಿಲ್ಲ, ಅಲ್ಲಿ ತನಕ ನಮ್ಮ ಪರಮಾರ್ಥ ಅನ್ನುವಂಥದ್ದೇನದಲ್ಲ ಅದು ಒಂದು ಪರಿಪೂರ್ಣತ್ವಕ್ಕೆ ಹೋಗಿ ಮುಟ್ಟುವುದಿಲ್ಲ. ಬಹಳಷ್ಟು ಕೇಳ್ತೇವೆ, ಕೇಳಿದಂಗೆ ಆಗ್ತದೆ, ಕೇಳಿ ಬಿಟ್ಟು ಬಿಡ್ತೇವೆ. ಕೇಳಿದ್ದನ್ನು ಮನನ ಮಾಡಬೇಕು, ಮನನ ಮಾಡಿದ್ದನ್ನು ನಿಧಿ ಧ್ಯಾಸಕ್ಕೆ ಹಚ್ಕೋಬೇಕು. ಅದನ್ನ ನಾವು ಏನಪ್ಪಾ ಅಂದ್ರೆ ನಮ್ಮ ಜೀವನದಾಗ ಅಳವಡಿಸೋಣ ನಡೆದ ಆ ಭಗವಂತನ ನಿಜ ಸ್ವರೂಪವನ್ನು ನಾವು ಕಾಣಬೇಕು, ಅದನ್ನು ಅನುಭವಿಸಬೇಕು, ಅದು ಎಲ್ಲೆಲ್ಲಿ ಅದ ಅನ್ನುವಂಥ ತಿಳ್ಕೋಬೇಕು. ಇವೆಲ್ಲ ವಿಚಾರಗಳು ನಮಗೆ ಯಾವಾಗ ಪ್ರಾರಂಭ ಆಗ್ತಾವಂದ್ರೆ, ಯಾವಾಗ ನಾವು ಸಾರಾಸಾರ ವಿಚಾರ ಮಾಡಲಿಕ್ಕೆ ನಮ್ಮ ಒಂದು ವಿವೇಕ, ನಮ್ಮ ಒಂದು ಬುದ್ಧಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತದೆ, ಆವಾಗಿನಿಂದ ಮಾತ್ರ ಪರಮಾರ್ಥ ಪ್ರಾರಂಭ ಆಗ್ತದೆ. ಹಿಂಗಾಗಿ ಏನಾಗಿ ಬಿಡ್ತದೆ, ನಾವು ಪರಮಾರ್ಥ ಮಾಡ್ತೇವೆ ಖರೆ, ಪ್ರಪಂಚದ ಮೇಲೆ ಆಸಕ್ತಿ ನಮ್ದು ಹೋಗಿರುವುದಿಲ್ಲ. ಮತ್ತು ಪ್ರಪಂಚದ ಮೇಲೆ ಪ್ರೇಮ ಹೋಗ್ಲಾರ್ದ ಪರಮಾರ್ಥದ ಮೇಲೆ ಪ್ರೇಮ ನಮಗೆ ಅದ, ಸಂಪೂರ್ಣ ಅದ ಅಂತ ಹೆಂಗೆ ಹೇಳಲಿಕ್ಕೆ ಬರ್ತದ? ಭಾಳ ಆದ್ರೆ ಸಂಪೂರ್ಣ ಇದ್ದವ್ರ ಗತ್ಯ ನಾವು ತೋರಿಸ್ಲಿಕ್ಕೆ ಬರ್ತದೆ. ನಮಗ್ ಭಯಂಕರ ರೀ, ಸತ್ಸಂಗ ಅಂದ್ರೆ ಏನ್ರಿ ಮುಗಿದು ಹೋತ್ರಿ, ಅಭಂಗ ಅನ್ನೋದಂದ್ರೆ ಏನು ಮುಗಿದು ಹೋತ್ರಿ, ನಮಗೇನ್ರಿ ಭಜನೆ ಅಂದ್ರ ನಮ್ಮನ್ನ ನಾವು ಮಾಡ್ತೀವಿ ಬಿಡ್ತೀವಿ. ಇವೆಲ್ಲ ಏನಪ್ಪಾ ಅಂದ್ರ ಒಂದು ರೀತಿ ನಾವು ಬಾಹ್ಯವಾಗಿ ಈ ಒಂದು ಪರಮಾರ್ಥವಾಗಿ ನಾವು ಬಹಳ ಪ್ರೇಮಿಗಳು ಇದ್ದೇವು ಅನ್ನುವಂಥದ್ದನ್ನ ಏನಪ್ಪಾ ಅಂದ್ರೆ ಸಮಾಜಕ್ಕೆ ಅಥವಾ ಜಗತ್ತಿಗೆ ನಾವು ತೋರಿಸೋದಕ್ಕಿಷ್ಟೇ ಸೀಮಿತ ಆಗ್ತದೆ. ನಿಜವಾಗಿಯೂ ಅಂತರಂಗದೊಳಗ ಆ ಮಹಾಸ್ವಾಮಿಯ ಆ ಸದ್ಗುರುನಾಥನ ಒಂದು ಸ್ವರೂಪದ ಸಾಕ್ಷಾತ್ಕಾರ ನಮಗಾಗಬೇಕಲ್ಲ. ಎಲ್ಲಿವರೆಗೆ ನಾನು ಯಾರು ಅನ್ನುವಂಥದ್ದು ನಮಗೆ ತಿಳಿದಿಲ್ಲ, ಅಲ್ಲಿ ತನಕ ಈ ಈ ಜನನ ಮರಣ ಚಕ್ರದಿಂದ ಬಿಡುಗಡೆ ಆಗ್ಲಿಕ್ಕೆ ಆಗುವುದಿಲ್ಲ ಅಂತಾರು. ನಾನು ಯಾರು ಅನ್ನುವಂಥದ್ದು ಬೇಕಲ್ಲ. ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸೆಂದರಿ ಮಾಯ ಮರ್ಧನ ಶಂಭುಲಿಂಗವ ವರಿಸಿ. ಅಂದ್ರೇನು, ಈ ಸಾರಾಸಾರ ವಿಚಾರ ಮಾಡು, ನಾನು ಯಾರು ಅನ್ನುವಂಥ ಜೀವ ನೋಡು, ವಿಚಾರ ಮಾಡಂತಾರು. ಆತ್ಮಾರಾಮದೊಳಗೆ ಸಮರ್ಥ ರಾಮದಾಸ್ ಮಹಾರಾಜರಂತಾರ, ಅರೇ ತೂ ಕೋಣ್ ಅಂತಾರ. ನೀ ಯಾರಪ್ಪ? ಕನಕದಾಸರಿಗೆ ಕೇಳಿದ್ರಂತ, ನೀನು ಯಾರಪ್ಪ ಅಂದ್ರು. ಅದೇ ವಿಚಾರ ನಡೆಸಿನಂದ್ರು. ನಾ ಏನ್ ಹೇಳಿ ಯಾರು ನಿನ್ ಅದೇ ಅದ್ರ ಸಂಬಂಧ ಇಷ್ಟು ನಂದು ಬಡ್ದಾಟ ನಡೆದದ, ಅದ್ರ ಸಂಬಂಧ ಎಲ್ಲಾ ತ್ಯಾಗ ನಡೆದದ. ನಾನು ಯಾರು ಅನ್ನುವಂತ ತಿಳಿಬೇಕು. ನಾನು ಈ ಶರೀರ ಇದ್ದನೋ, ಶರೀರದೊಳಗಿರುವಂತ ಆತ್ಮಸ್ವರೂಪನ ಇದ್ದನೋ ಇರೋ ಅಂತ ತಿಳಿಬೇಕಲ್ಲ ಅವರು.
ಹಂಗಾರೆ ಯಾವುದರೆ ನಾ ನಿಜವಾಗಿಯೂ ನಾ ಇದ್ದೀನಿ ಅನ್ನುವಂಥದ್ದು ವಿಚಾರ ಮಾಡಂತಾರ. ಅದಕ್ಕೆ ಅವ್ರಂತಾರ, मुख्य देवासी जाणावे जन्म सार्थकची करावे न कळे तरी सत्संग धरावे म्हणजे कळे. ಅದಕ್ಕೆ ಇದನ್ನು ತಿಳಿಸ್ಕೊಡೋರು ಯಾರಪ್ಪ ಅಂದ್ರೆ ಅದು ಸದ್ಗುರುಗಳು. ಆ ಸದ್ಗುರುಗಳ ಪ್ರಾಪ್ತಿ ಎಲ್ಲಿ ಆಗ್ತದೆ? ಸಂತರ ಸಂಘದೊಳಗೆ ಆಗ್ತದೆ. ಸಂತರ ಸಂಘದೊಳಗೆ ಸದ್ಗುರುಗಳ ಪ್ರಾಪ್ತಿ ಆಗ್ಬೇಕಾದ್ರೆ ಸದ್ಗುರುಗಳ ಕೃಪೆಯನ್ನು ಪಡ್ಕೊಂತ ಪಾತ್ರತೆ ನಮಗೆ ಯಾವಾಗ ಬರ್ತದೆ ಅಂದ್ರೆ ನಾವು ಸಾರಾಸಾರ ವಿಚಾರ ಮಾಡಿ ಸಾರದ ಬಗ್ಗೆ ಸ್ಪಷ್ಟ ಒಂದು ಕಲ್ಪನಾ, ಅಸಾರದ ಬಗ್ಗೆನೂ ಅಷ್ಟೇ ಸ್ಪಷ್ಟ ಕಲ್ಪನಾ. ಇದನ್ನ ನಾವು ಏನಪ್ಪಾ ಅಂದ್ರೆ ಮನಸ್ಸಿಗೆ ಒಂದು ನಿರ್ಧಾರ ಮಾಡ್ಕೋ ಸಂಬಂಧ ನಾವು ಎಲ್ಲಿ ಹೋಗ್ಬೇಕಂದ್ರೆ ಸಂತ ಸಂಗಾವಿನ ಕಾಯಿ ಸಾರಾಸಾರ ನ ಕಳೆಪಾಯಿ. ಅವರಂದ್ರು ಈ ಸಾರಾಸಾರಿ ವಿಚಾರ ನಿನಗೆ ಮತ್ತೆಲ್ಲಿಯೂ ತಿಳಿದಿಲ್ಲ. ಏನು ಇದು ಎಲ್ಲಿ ಸಿಗ್ತದೆ ಅಂದ್ರೆ ಸಂತರ ಸಂಘದೊಳಗೆ ಸಿಗ್ತದೆ. ಸಂತರ ಸಂಘದೊಳಗೆ ಯಾಕೆ ಸಿಗ್ತದೆ ಅಂತಾರ್ರಿ ಅವರು? ಈಗ ನಾವು ಇಲ್ಲಿ ದಾಸರಾಜರಾಮ ಮಹಾರಾಜರು ಹೇಳ್ತಾರ, ಸಂತರು ಅಂತಾರ, ಸಂತರ ಸಂಘ, ಆಮೇಲೆ ಸಾರಾಸಾರ ವಿಚಾರ, ಇವತ್ರ ಬಗ್ಗೆ ಬಹಳಷ್ಟು ಒತ್ತು ಕೊತ್ತು ಹೇಳಿಕತ್ತಾರ. ಸಾರಾಸಾರ ಮೊದಲು ಬೇಕು. ಸಾರಾಸಾರ ನಿನಗೆ ತಿಳಿಬೇಕಾಗಿದ್ರೆ ಸಂತರ ಸಂಘದೊಳಗಿರ್ಬೇಕು. ಹಂಗಾರೆ ಸಂತರ ಸಂಘದೊಳಗೆ ಯಾಕೆ ತಿಳಿತದ? ಗ್ರಂಥಗಳನ್ನು ಓದಿದ್ರೆ ತಿಳಿದಿಲ್ಲನು? ಇವೆಲ್ಲ ಪ್ರಶ್ನೆಗಳು ಬರ್ತಾವ. ಆದ್ರೆ ಅವ್ರಂತಾರ, ಓದಿದ್ದು ಅವರು ಅನುಭವಿಸಿ ಬರ್ದದ್ದಿರ್ತದ. ನೀವು ಓದಿದ ಮೇಲೆ ನಿರ್ಧಾರ ತಗೋಬೇಕಾಗಿತ್ತು ಅಂದ್ರೆ ನಿನಗೆ ಸ್ವತಃ ಅದು ಪ್ರಚೀತಿ ಆಗಬೇಕಲ್ಲ. ಅವರು ಸಂತರು ಹೆಂಗಿರ್ತಾರಂದ್ರ, ಇಲ್ಲಿ ಸಂತರ ಬಗ್ಗೆ ಹೇಳಬೇಕಾಗಿತ್ತು ಅಂದ್ರ ಸಮರ್ಥರಂತಾರ, ಜೋ ಜಾಣೇಲ ಭಗವಂತ ತಯಾನಾವ ಬೋಲಿಜೆ ಸಂತ. ಸಂತರ ಅಂದ್ರೆ ಯಾರಂತ ತಿಳ್ಕೊಂಡ್ರೆ ನೀವು? ಸಂತರ ಅಂದ್ರೆ ಬುಕ್ಕಿಟ್ ಹಚ್ಕೊಂಡವ್ರು, ಆಮೇಲೆ ಗದ್ದ ಹಚ್ಕೊಂಡವ್ರು, ಕೊಳ್ಳಾಗ ಮಾಲಿ ಹಾಕೊಂಡವ್ರು, 4 ಅಭಂಗುಳನವರು, ಕೀರ್ತನ ಹೇಳೋರು, ಪ್ರವಚನ ಹೇಳೋರು, ವಾರಿ ಹೋಗೋರು, ಇವ್ರಿಗೆ ಎಷ್ಟು ಸಂತರು ಅಂತೀರೋ ಏನು? ಮತ್ತೆ ಹಂಗಾರ ಸಂತರು ಅಂದ್ರೆ ಯಾರು? ಅವ್ರಂತಾರ, ಜೋ ಜಾಣೇಲ ಭಗವಂತ ತಯಾನಾವ ಬೋಲಿಜೆ ಸಂತ. ಯಾರು ಭಗವಂತನ ತಿಳ್ಕೊಂಡಾರಲ್ಲ ಅವ್ರಿಗೆ ಸಂತರನ್ರಿ. ಜೋ ಶಾಶ್ವತ ಆಣಿ ಅಶಾಶ್ವತ ನಿವಾಡ ಕರಿ. ಯಾರು ಈ ಜಗತ್ತಿನೊಳಗೆ ಶಾಶ್ವತ ಯಾವುದದ, ಅಶಾಶ್ವತ ಯಾವುದದ, ಅರ್ಥಾತ್ ಸಾರ ಯಾವುದದ, ಅಸಾರ ಯಾವುದದ, ನಿತ್ಯ ಯಾವುದದ, ಮಿಥ್ಯ ಯಾವುದದ, ಇದ್ರೊಳಗ ಸುಖ ಯಾವುದದ, ಸುಖ ಕೊಡುವಂತ ನಿಜ ಸುಖ ಎಲ್ಲದ, ಆಮೇಲೆ ಈ ಕ್ಷಣಿಕ ಸುಖದ ಇದು ಎಲ್ಲದ, ಇಲ್ಲಿ ಆತ್ಮ ಎಲ್ಲದ, ಅನಾತ್ಮ ಎಲ್ಲದ, ಇವೆಲ್ಲ ಇದು ಜಡ ಎಲ್ಲದ, ಚಂಚಲ, ಇವೆಲ್ಲ ವಿಚಾರಗಳನ್ನ ತಿಳಿಬೇಕಾಗಿತ್ತು ಅಂದ್ರೆ ಸಂತರ ಸಂಘದೊಳಗಬೇಕು. ಯಾಕಂದ್ರೆ ಸಂತರು ಅವ್ರೇನ್ ಹೇಳ್ತಾರ, ಜೋ ಶಾಶ್ವತ ಆಣಿ ಅಶಾಶ್ವತ ನಿವಾಡಕರಿ. ಸಂತರು ಹೆಂಗಿರ್ತಾರಂದ್ರ ಯಾವುದು ಸಾರದ, ಯಾವುದು ಶಾಶ್ವತದ, ಆ ಶಾಶ್ವತ ಮತ್ತು ಅಶಾಶ್ವತವನ್ನು ಬೇರೆ ಮಾಡಿಟ್ಟಿರ್ತಾರ. ಅದಕ್ಕೆ ನಮಗ ಮತ್ತು ಸಂತರಿಗೆ ಏನ್ ಭೇದದ ಅಂದ್ರೆ ನಾವು ಸಂತರ ಗತೆ ಇದ್ದೆವು, ಅವರು ಸಂತತ್ವವನ್ನು ಹೊಂದಾರೆ. ಯಾಕೆ ಅವ್ರು ಭೇದ ಮಾಡಿಟ್ಟ ಅಂದ್ರೆ ಆ ಸಾರ ವಸ್ತು, ಆ ಭಗವಂತನ ಸ್ವರೂಪ ಎಲ್ಲೆಲ್ಲಿ ಅಡಗ್ಯದ ಅನ್ನುವಂಥದ್ದು ಅವ್ರು ಪಕ್ಕ ಏನಪ್ಪಾ ಅಂದ್ರೆ ಅನುಭವಕ್ಕೆ ತಗೊಂಡ್ಬಿಟ್ಟಾರ. ಆ ಒಂದು ಭಗವಂತನ ಸ್ವರೂಪ, ಆ ಚೈತನ್ಯ ಸ್ವರೂಪ, ಆ ನಿರ್ಗುಣ ಸ್ವರೂಪ ಈ ಕಣ್ಣಿಗೆ ಕಾಣುವಂತ ವಸ್ತು ಒಳಗ ಅಥವಾ ಎಲ್ಲೆಲ್ಲಿ ಅದ ಆ ಒಂದು ನಿರ್ಗುಣ ಸ್ವರೂಪ ಎಲ್ಲದ ಅನ್ನುವಂತ ತಿಳ್ಕೊಂಡ ಎಲ್ಲಿ ಆ ಸಾರ ಸ್ವರೂಪದಲ್ಲ ಆ ಸಾರದ ಬಗ್ಗೆ ಪ್ರೇಮ ಇಟ್ಟಾರ. ಎಲ್ಲಿ ಅಸಾರದ, ಯಾವುದು ದುಃಖಕ್ಕೆ ಕಾರಣದ, ಯಾವುದು ಅಶಾಶ್ವತದ, ಯಾವುದು ನಾಶವಾಗಿ ಹೋಗುವಂತದ್ದದ ಅಂತ ಅಸಾರವನ್ನ ಅವ್ರೇನ್ ಮಾಡ್ಯಾರ, ದೂರ ಇಟ್ಬಿಟ್ಟಾರ. ಅದಕ್ಕೆ ನಾವು ಮನುಷ್ಯ ಏನದಲ್ಲ ಸಂಘಜೀವಿ, ನಾವೆಲ್ಲರೂ ಸಂಘಜೀವಿಗಳು. ಸಂಘ ಬಹಳ ಮುಖ್ಯದ ಅಂತಾರರು. ನಾವು ಹುಟ್ಟಿದ ಕೂಡಲೇ ಈ ಮನುಷ್ಯ ಜೀವಿ ಹುಟ್ಟಿದ ಕೂಡಲೇ ಸಂಘದಿಂದನೇ ಬೆಳಿತಿರ್ತದ. ಸಂಘದಿಂದ ಅವು ಎಂಥ ಸಂಘದೊಳಗೆ ಬೆಳಿತಾ ಅಂಥ ವೃತ್ತಿ ಪ್ರವೃತ್ತಿಗಳು ಅವನಂತಲ್ಲಿ ಬೆಳಿತಿರ್ತಾವ. ಅದಕ್ಕೆ ಅನೇಕ ವಿಷಯ ವ್ಯಕ್ತಿಗಳ ಸಂಘದೊಳಗೆ ನಾವು ಬೆಳಿತಿರ್ತೇವೆ ಹುಟ್ಟಿದ ಕೂಡಲೇ. ಮೊದಲು ಮುಖ್ಯ ಅಂದ್ರೆ ಹುಟ್ಟಿದ ಮನೆ ಮತ್ತು ತಂದೆ ತಾಯಿ ಪರಿಸರ ಮತ್ತು ಗೆಳೆಯರು ಇವರೆಲ್ಲ ಉತ್ತಮ ಸ್ವಭಾವ ಮತ್ತು ಸಂಸ್ಕಾರ ಹೊಂದಿದವರು ಆಗಿರುವುದು ಬಹಳ ಮುಖ್ಯದ. ಯಾಕಂದ್ರೆ ಹುಟ್ಟು ಹೊತ್ನ್ಯಾಗ ಏನೂ ಇಲ್ಲ, ಏಕ್ದಮ್ ಏನಪ್ಪಾ ಅಂದ್ರ ಸ್ವಚ್ಛ ಬಿಳಿ ಕಾಗದಿದ್ದಂಗಿರ್ತದ ಆ ಜೀವಿ.
ಆದ್ರ ಅದಕ್ಕ ಈ ಒಂದು ಸಂಘದಿಂದ ಏನು ಒಂದು ಸಂಸ್ಕಾರಗಳು ಬೀಳ್ತಾವಲ್ಲ ಅವೇ ಮುಂದೆ ಜೀವನದಾಗ ಬೆಳೆದ್ ನಿಂದಿರ್ತಾವ. ಅದಕ್ಕ ಹುಟ್ಟಿದ ಮನಿ ಒಳ್ಳೆ ಉತ್ತಮ ಸಂಸ್ಕಾರವಂತರ ಮನೆಯೊಳಗೆ ಹುಟ್ಟುವುದಾಗ್ಲಿ, ಆಮೇಲೆ ಆ ಮನೆಯೊಳಗಿರುವಂತ ಆ ತಂದೆ ತಾಯಿಗಳು ಉತ್ತಮ ಸಂಸ್ಕಾರವಂತ ತಂದೆ ತಾಯಿಗಳಾಗಲಿ, ಆಮೇಲೆ ಆ ಮನೆಯೊಳಗಿರುವಂತ ಒಂದು ಉತ್ತಮ ಪರಿಸರ ಆಗಲಿ, ಅಥವಾ ಆ ಜೀವಿ ಬೆಳೆದಂತ ಒಂದು ಪರಿಸರ ಉತ್ತಮವಾಗಿ ಆಗಿದ್ದಾಗಲಿ, ಆಮೇಲೆ ಅವನ ಜೊತೆ ಇರುವಂತ ಗೆಳೆಯರು ಇವರೆಲ್ಲರೂ ಉತ್ತಮರ ಸಂಘದಾಗ ಅಕಸ್ಮಾತ್ ಇವ್ರು ಬೆಳೆದಿದ್ದಂದ್ರ ಅಂಥವರ ಸಂಘದೊಳಗೆ ಬೆಳೆದಂತ ಆ ಜೀವಿ ಏನಾದ್ರ ಸಮಾಜದೊಳಗೆ ಉತ್ತಮ ಅನಿಸ್ಕೊಳ್ಳಿಕ್ ಸಾಧ್ಯ ಅದ. ಸಮಾಜಕ್ಕೆ ಮಾರ್ಗದರ್ಶನ ಆಗುವಂತ ಮಟ್ಟಕ್ಕೆ ಆ ಸಂಘದಿಂದ ಅದು ಬೆಳಿಲಿಕ್ಕೆ ಸಾಧ್ಯದ. ಅದಕ್ಕೆ ಸಂಘ ಬಹಳ ಮುಖ್ಯದ ಅಂದ್ರು. ಅದಕ್ಕೆ ಸಂಘ ಅನ್ನುವಂಥದ್ದು ಮನುಷ್ಯನ ಜೀವನದ ಸಾರ್ಥಕತೆಗೆ ಸಂಘ ಬಹಳ ಮುಖ್ಯದ ಅಂತಾರ. ಸಂಘವು ಎರಡುಂಟು. ಮಹಾತ್ಮನಂತಾರ ಈ ಸಂಘ ಎರಡವ, ಒಂದನ್ನು ಹಿಡಿ ಒಂದನ್ನು ಬಿಡಿ. ಮಹಾತ್ಮರಂತಾರ ಎರಡು ಸಂಘವಪ್ಪ, ಒಂದನ್ನು ಹಿಡಿ ಒಂದನ್ನು ಬಿಡು. ಅವು ಯಾವಂದ್ರ ಒಂದು ಸಜ್ಜನರ ಸಂಘ, ಇನ್ನೊಂದು ದುರ್ಜನರ ಸಂಘ. ಸಜ್ಜನರ ಸಂಘ ಅದು ಹೆಂಗಿರ್ತದ ಅಂದ್ರ ಅದು ಹೆಜ್ಜೇನು ಸವಿದಂತೆ. ಸರ್ವಜ್ಞರಂತಾರ ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘವದು ಬಚ್ಚಲಿನ ರಜ್ಜಿನಂತಿಹುದು ಸರ್ವಜ್ಞ. ಅಂದ್ರೆ ದುರ್ಜನರ ಸಂಘದ ಮತ್ತು ಸಜ್ಜನರ ಸಂಘದ ಒಂದು ವ್ಯಾಖ್ಯೆ ಅವ್ರು ಕೊಡುವ ಹೊತ್ನ್ಯಾಗ, ಸಜ್ಜನರ ಸಂಘದಾಗ ಹೋಗ್ರಿ ನೀವು, ಸಜ್ಜನರು, ಸಂತರು, ಶರಣರು, ಮಹಾತ್ಮರು ಇವರ ಉತ್ತಮರ ಸಂಘದಾಗಿದ್ರಿ ಅಂದ್ರೆ ನಿಮಗೆ ಅಲ್ಲಿ ಕಳೆದಂತ ಸಮಯ ಆನಂದ ಸ್ವರೂಪ ಆಗ್ತದೆ. ಆದ್ರೆ ಏನಾಗ್ತದ, ನಮ್ಮಲ್ಲಿ ಸುಕೃತದ ಬಲ ಕಡಿಮೆ ಇತ್ತಂದ್ರ, ಪುಣ್ಯದ ಪ್ರಭಾವ ಕಡಿಮೆ ಇತ್ತಂದ್ರ ಅಂಥವ್ರ ಸಂಘದಾಗಿ ಇರಿಸಿಕೊಡುದಿಲ್ಲ. ಈಗ ನೋಡ್ರಿ, ಸತ್ಸಂಗದೊಳಗಿದ್ರು ಸಹಿತ ಸತ್ಸಂಗದ ರುಚಿ ತಗೊಳ್ಳೋರು ಎಷ್ಟು ಮಂದಿ ಸಿಗ್ತಾರೆ ಅಂತೀರಿ ನೀವು? ಯಾರಂತಲೇ ಪುಣ್ಯದ ಒಂದು ಸಾಮಗ್ರಿ, ಪುಣ್ಯದ ಒಂದು ಪ್ರಭಾವ, ಪುಣ್ಯದ ಸಾಮಗ್ರಿ ಹೆಚ್ಚಿರ್ತದ ಅವ್ರಿಗೆ ಮಾತ್ರ ಈ ಸತ್ಸಂಗದೊಳಗೆ ಪ್ರೇಮ್ ಸಿಗ್ತದ. ಇರ್ಲಿಕ್ಕಂದ್ರ ಇದ್ರಾಗ ಬರುವುದು ಹೋಗುದು ಮಾಡೋರೇ ಬಹಳ ಮಂದಿ ಆಗ್ತಾರ. ಯಾಕಂದ್ರ ಇಲ್ಲಿ ಕೂಡಿಸಿಕೊಡುದಿಲ್ಲ ಅದು. ನಾವು ಸತ್ಸಂಗದೊಳಗೆ ಇದ್ರು ಸಹಿತ ಸತ್ಸಂಗದೊಳಗೆ ಕೂಡಿಸಿಕೊಡುದಿಲ್ಲ, ಕೂತರು ಸಹಿತ ಕೇಳಿಸಿಕೊಡುದಿಲ್ಲ, ಕೇಳಿದ್ರು ಸಹಿತ ನೆನಪು ಉಳಿದಿಲ್ಲ. ಹಿಮ್ಮತ್ತಂದಾಗ ಇಲ್ಲಿ ಇದ್ದು ಸಹಿತ ಅದ್ರ ಲಾಭ ಯಾಕೆ ಆಗುದಿಲ್ಲ ಅಂದ್ರ ಅದಕ್ಕೆ ಪುಣ್ಯ ಸಂಗ್ರಹ, ಪುಣ್ಯ ಸಾಮಗ್ರಿ ಪುರತಿ ತಯಾಸೀಚಗಡೆ ಭಗವದ್ಭಕ್ತಿ ಅಂತ ಸಮರ್ಥರಂತಾರ. ಅದಕ್ಕೆ ಪುಣ್ಯದ ಒಂದು ನಮಗ ಅನಂತ ಜನ್ಮದ ಪುಣ್ಯ ನಮ್ಮಂತಲ್ಲಿ ಅದ ಅಂತೇಳಿ ಇವತ್ತಿನ ದಿವಸ ಈ ಒಂದು ಅಭಂಗ ಸತ್ಸಂಗದೊಳಗೆ ನಾವಾಗ್ಲಿ ನೀವಾಗ್ಲಿ ಕೂತೆವು. ಇದು ನಾವು ಕೂತಿಲ್ಲ, ನಾವು ಮಾಡಿದ ಪುಣ್ಯ ನಮ್ಮನ್ನು ಕೂಡಿಸ್ಯದ. ಅದಕ್ಕೆ ಒಂದು ಸಜ್ಜನರ ಸಂಘದ ಒಂದು ವಿಶೇಷತೆ ಅಂದ್ರೆ, ಸಜ್ಜನರ ಸಂಘದ ಅಂದ್ರೆ ಹಂಗ ಅಂದ್ರೆ ಸಜ್ಜನರಂದ್ರೆ ಯಾರು? ಸಜ್ಜನರಂದ್ರ ಸತ್ಯದ ಹಾದಿಯಲ್ಲಿ ನಡೆಯುವವರು ಸಜ್ಜನರು. ಸಜ್ಜನರಂತ ಯಾರಿಗೆ ಅನ್ಬೇಕು? ನಾವು ಸಮಾಜದೊಳಗೆ ಬದುಕಲಿಕ್ಕತ್ತೇವಂದ್ರ ಸಜ್ಜನರು ಯಾರು, ದುರ್ಜನರು ಯಾರು, ಉತ್ತಮರ್ಯಾರು, ಮಧ್ಯಮರ್ಯಾರು, ಅಧಮರ್ಯಾರು, ಇವೆಲ್ಲ ಏನಪ್ಪಾ ಅಂದ್ರೆ ಪರೀಕ್ಷೆ ಮಾಡುವಂತ ಒಂದು ವಿವೇಕ ಪ್ರತಿಯೊಬ್ಬ ಸಾಧಕನಂತಲ್ಲಿ ಇರ್ಬೇಕಂತ. ಯಾಕಂದ್ರ ಬಹಳಷ್ಟು ಹೆಂಗಾಗಿ ಬಿಡ್ತದಂದ್ರ ಮಾತಿನಿಂದ ಉತ್ತಮವಾದ ಮಾತಾಡಿ ಉತ್ತಮರು ಅನಿಸ್ಕೋಬೇಕು ಅನ್ನುವಂಥದ್ದು ಕೃತಿಯೊಳಗಿರುವುದಿಲ್ಲ. ಮಾತಿನೊಳಗೆ ಉತ್ತಮರ ಗತೆ ಮಾತಾಡಿ ಒಳಗ್ ಕೃತಿಯೊಳಗೆ ಕತ್ತರಿನೇ ತುಂಬಿತ್ತು ಅಂದ್ರ ಅವಾಗ ಈ ಬೋಳೆ ಸ್ವಭಾವದ ಸಾಧಕ ಪೆಟ್ಟು ತಿನ್ನುವಂತ ಸಮಸ್ಯೆ ಬರ್ತದೆ. ಅದಕ್ಕೆ ಪರೀಕ್ಷಾ ಜೇತೆ ಪರೀಕ್ಷೆ ಚ ಅಭಾವ ಟೋಣಪ ಸಮುದಾವ. ಸಮರ್ಥರಂತಾರ ಪರೀಕ್ಷೆ ಮಾಡ್ಬೇಕಂತಾರ. ಅವರು ಯಾರೋ ಬಂದು ನಿನ್ನ ಕೈಯಾಗ ಒಂದು ನಾಣ್ಯ ಕೊಟ್ರು, ಅದನ್ನ ಕೈ ಮುಚ್ಚಿ ಭಾವ ತುಂಬಿ ತಗೊಂಡು ನಮ್ಮವರು ದೊಡ್ಡ ಮಂದಿ ತರಪ ಅವರು ಅಂತ ಇಟ್ಕೊಂಡು ಅದನ್ನ ತೆಗೆದು ನೋಡಿದಾಗ ಕೊಟ್ಟಿತ್ತಂದ್ರೆ ಅವ್ರು ಕೊಟ್ಟಿದ್ದಕ್ಕೆ ಏನು ಉಪಯೋಗ? ನಿನ್ನ ಲುಕ್ಸಾನ ಯಾರಿಗಾಗ್ತದ? ನಿನಗಾಗ್ತದ. ಅದಕ್ಕೆ ಉತ್ತಮರು ಸಜ್ಜನರು ಅಂದ್ರೆ ಯಾರು ಅಂದ್ರ ಅವರು ಸತ್ಯದ ಹಾದಿಯೊಳಗೆ ನಡೀತಿರ್ತಾರ. ಅಂದ್ರ ಅವ್ರ ಮುಖದಿಂದ ಕೇವಲ ಸತ್ಯನೇ ಪ್ರಕಟ ಆಗ್ತಿರ್ತದ. ಸತ್ ವಸ್ತುವಿನ ಚಿಂತನದೊಳಗೆ ಅಂದ್ರ ಜೀವನದ ಸತ್ಯ ಸಂಬಂಧನೇ ಹೊರಟಿರ್ತಾರ ಅವರು. ಸತ್ಯ ಯಾವುದು ಅಂದ್ರ ಯಾವಾಗಲೂ ಯಾವುದಲ್ಲ ಅದು ಸತ್ಯ. ಯಾವಾಗಲೂ ಯಾವುದದ ಅಂದ್ರ ಮೊದಲು ನಾವು ಬರೋಕ್ಕಿಂತ ಮೊದಲು ಇತ್ತು, ಈಗೂ ಅದ, ನಾವು ಹೋದ ಮೇಲೂ ಇರ್ತದ. ಅಂದ್ರೆ ತ್ರಿಕಾಲ ಬಾಧಿತವಾಗಿದ್ದ ಯಾವುದಲ್ಲ ಅದು ಸತ್ಯ, ಅದು ಭಗವಂತನ ಸ್ವರೂಪ. ಆ ಭಗವಂತನ ಶೋಧ ಸಂಬಂಧೇ ಅವ್ರು ಏನಪ್ಪಾ ಅಂದ್ರ ತಮ್ಮ ಜೀವನ ಸಾಗಿಸ್ತಿರ್ತಾರ. ಅವರು ಸಜ್ಜನರು. ಆಮೇಲೆ ಅವ್ರ ಜೀವನ ಹೆಂಗಿರ್ತ ಅಂದ್ರ ಸಾರಾಸಾರ ವಿಚಾರ ಮಾಡಿ ಅವ್ರ ಜೀವನ ಸಾಗಿಸ್ತಿರ್ತಾರ.
ಅದೇನಂದ್ರಲ್ಲ ಸಾರಾಸಾರ ವಿಚಾರ ಮಾಡಿ ಸಾರವಾದದ್ರ ಬಗ್ಗೆ ಸಮಯ ಬಹಳ ಕಳೀತಾರ, ಅಸಾರವಾದದ್ರ ಬಗ್ಗೆ ಅತಿ ಸ್ವಲ್ಪ ಕಡಿಮೆ. ಸಾರಕ್ಕೆ ಅನುಕೂಲ ಆಗಲಿ ಅಂತ ಅಸಾರ. ಸಾರ ಅಸಾರ ಅಂದ್ರೆ ಏನು? ಸಾರ ಏನ್ರಿ ಇವರು ಸಾರ ಸಾರ ಅಸಾರ ಇವ್ರೇನಂತಾರ, ಇದೇನು ಅಂತ ನಿಮಗೆ ಕಲ್ಪನಾ ಆಗ್ಬೋದು. ಸಾರ ಅಂದ್ರನೆ ಭಗವಂತನ ಸ್ವರೂಪ, ಅಸಾರ ಅಂದ್ರನೆ ಪ್ರಪಂಚದ ರೂಪ. ಸಾರ ಅಂದ್ರೆ ಯಾವುದು? ಅದು ಸತ್ಯ ನಿತ್ಯ ಯಾವಾಗಲೂ ಇರುವಂತ ಸಚ್ಚಿತ್ತ ಆನಂದ ಸ್ವರೂಪ ಏನದಲ್ಲ ಅದು ಸಾರ. ಯಾಕಂದ್ರೆ ಅದು ಯಾವಾಗಲೂ ಇರ್ತದ, ಯಾವಾಗಲೂ ಆನಂದವನ್ನೇ ಕೊಡುವಂತ ಒಂದು ಸಾಮರ್ಥ್ಯ ಅದ್ರಾಗದ. ಈ ಅಸಾರ ಅಂದ್ರೆ ಏನು? ಇದು ಪ್ರಪಂಚದ ಒಂದು ಮಿಥ್ಯ. ಪ್ರಪಂಚ ಈ ಕಣ್ಣಿಗೆ ಕಾಣಿಸುವಂತದ್ದು ಏನದಲ್ಲ ಇದಕ್ಕೆ ಪ್ರಪಂಚ ಅಂತೇನೋ. ಪ್ರಪಂಚ ಅಂತ ಅದಕ್ಕೆ ಅನ್ನೋದು ಪಂಚಭೂತಗಳಿಂದ ನಿರ್ಮಾಣವಾದಂತಹ ವಸ್ತು, ವಿಷಯ, ವ್ಯಕ್ತಿ ಇವೆಲ್ಲ ಏನದಲ್ಲ ಇವೆಲ್ಲ ಪ್ರಪಂಚದೊಳಗೆ ಬರ್ತಾವ. ಈ ಪ್ರಪಂಚದೊಳಗೆ ಏನು ಕಾಣಿಸ್ತದಲ್ಲ ಅದು ನಾಶ ಆಗ್ತದ. ಮತ್ತೆ ನಾಶ ಆಗುವುದು ಅದನ್ನು ಕಾಣಿಸುವತ್ನಾಗ ಸುಖ ಅದ, ಕಾಣಿಸ್ತದ ಅಂತೇಳಿ ಕಾಯಂ ಕಾಣಿಸ್ಕೋತಾ ಇರ್ತದನು ಇಲ್ಲ. ಈಗ ನಾವೇನ್ ನೋಡ್ತೇವಲ್ಲ, ಒಂದು ವಸ್ತು ತಗೊಂಡೇವಂದ್ರೆ ನೋಡಿದ ಕೂಡಲೇ ಚಲೋ ಅನಿಸ್ತದ, ಆದ್ರೆ ಬರ್ಬರ್ತ ಅದು ಕೆಟ್ಟ ಹೋಗಿಬಿಡ್ತದ. ಒಂದು ವ್ಯಕ್ತಿ ನೋಡಿದ ಕೂಡಲೇ ಚಲೋ ಅನಿಸ್ತಾನ. ಈಗ ನಾವೇ ತಗೊಂಡ್ರೆ ನಮ್ಮ ಶರೀರ ಮೊದಲು ಹೆಂಗಿತ್ತು, ಈಗ ಹೆಂಗದ, ಮುಂದೆ ಹೆಂಗಾಗ್ತದ ಕಲ್ಪನಾ ಮಾಡ್ಕೊಂಡ್ರೆ ಇದು ಕೆಟ್ಟಗೋತ ಹೋಗ್ತದ. ಜೆ ರಚೇಲ ತೇ ಕಚೇಲ. ಪ್ರಪಂಚದ ಈ ಮಾಯೆ ಒಂದು ಇದು ಏನು ಹೇಳ್ತಾರೆ ಸಮರ್ಥರು, ಯಾವುದು ರಚನಾ ಆಗ್ಯದ, ರಚನಾತ್ಮಕದೊಳಗೆ ಬಂದದ, ಅದು ಇದರಿಂದ ಹೊರಗೆ ಹೋಗಿಬಿಡ್ತದ, ಅದು ನಾಶ ಆಗಿ ಹೋಗಿಬಿಡ್ತದ. ನಾಶವಂತದ್ದು ಏನದಲ್ಲ ಅದೆಲ್ಲ ಪ್ರಪಂಚದೊಳಗೆ ಬರ್ತದ. ಅವಿನಾಶಿ ಪರಬ್ರಹ್ಮ ಸ್ವರೂಪ ಏನಿದ್ದಲ್ಲ ಅವ ಸಾರದೊಳಗೆ ಬರ್ತದ. ಇದೇ ಸಾರ, ಇದೇ ಅಸಾರ. ಇದನ್ನ ಸಾರಾಸಾರ ವಿಚಾರ ಮಾಡಿ ಜೀವನ ಸಾಗಿಸುವಂತವ್ರು ಏನಿದ್ದಾರಲ್ಲ ಅವ್ರಿಗೆ ಸಂತರಂತಾರ, ಅವ್ರಿಗೆ ಸಜ್ಜನರಂತಾರ, ಅವ್ರಿಗೆ ಶರಣರಂತಾರ. ಅವರು ಉತ್ತಮರು, ಅವರು ಸಾತ್ವಿಕರು, ಅವರಿಗೆ ಸಂತರಂತ ಅಂತಾರ. ಇನ್ನು ಆ ಸಂತರ ಹೆಂಗಿರ್ತಾರಂದ್ರ ಶಾಂತ ಸ್ವಭಾವದವ್ರು ಇರ್ತಾರ. ಅವರು ಸಂತರನ್ನ ಹೆಂಗ್ ಗುರ್ತಾ ಹಿಡಿಬೇಕು? ಸಂತರು ಶಾಂತರು, ಶಾಂತರೇ ಸಂತರು. ಅಂದ್ರ ಸಮದೃಷ್ಟಿ ಉಳ್ಳವರು ಸಂತರು, ಸಮತ್ವ ಉಳ್ಳವರು ಸಂತರು. ಸಂತರೇನು? ಪ್ರತಿಯೊಂದರೊಳಗೂ ಭಗವಂತನನ್ನು ಕಾಣಿಕೊಂಡ ಆ ಪ್ರತಿಯೊಬ್ಬರ ಜೋಡಿ ಆನಂದದಿಂದ ಏನಪ್ಪಾ ಅಂದ್ರೆ ಇರ್ತಿರ್ತಾರಲ್ಲ ಅವರು ಸಂತರು. ಅವರಂತಲ್ಲಿ ಅಹಂಕಾರ ಇರುವುದಿಲ್ಲ. ಹೆಂಗಿರ್ಲಿಕ್ಕೆ ಸಾಧ್ಯದ? ತಮ್ಮಂತಲ್ಲಿ ಇರುವಂತಹ ಆ ವಸ್ತು ಪ್ರತಿಯೊಂದರಲ್ಲಿ ಅವ್ರು ಕಾಣುವ ಹೊತ್ತಾಗ ಅಹಂಕಾರ ಯಾರ ಜೊತೆ ಮಾಡ್ಬೇಕು ಅವರು? ಹಿಂಗಾಗಿ ಅವ್ರು ಸಂಪೂರ್ಣ ಅಹಂಕಾರ ಹತ್ತಿರ್ತಾರೆ. ಅವರು ತಮ್ಮ ಸ್ವರೂಪವನ್ನು ಎಷ್ಟು ಪ್ರೇಮ ಮಾಡ್ತಿರ್ತಾರಲ್ಲ ಅಷ್ಟೇ ಸರ್ವರನ್ನೂ ಪ್ರೇಮ ಮಾಡ್ತಿರ್ತಾರೆ. ಇದು ಸಂತರ ಸ್ವಭಾವ. ಅಂತ ಸಂತರಂದ್ರೆ ಏನವರು? ಅವ್ರು ಸಚ್ಚಿತ್ ಆನಂದ ಸ್ವರೂಪ ಭಗವಂತನನ್ನು ತಿಳ್ಕೊಂಡಿರ್ತಾರ. ಅದು ಅವರಿಗೆ ಸಂತರಂತಾರ. ಅವ್ರು ನೋಡ್ತಿರ್ತಾರೆ, ಎಲ್ಲ ಕಡೆ ಭಗವಂತನ ನೋಡ್ತಿರ್ತಾರೆ. ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮೈ ಪಶ್ಯತಿ ತಸ್ಯಾಹಂನ ಪ್ರಣಶ್ಯಾಮಿ ನಚಮೇನ ಪ್ರಣಶ್ಯತಿ ಅಂತೇಳಿ ಇವರು ಭಗವದ್ಗೀತದ ಕೃಷ್ಣ ಪರಮಾತ್ಮ ಅಂತಾನ. ಯಾರು ಎಲ್ಲರಲ್ಲಿಯೂ ನನ್ನನ್ನು, ಎಲ್ಲ ಭೂತಗಳಲ್ಲಿಯೂ ನನ್ನನ್ನು, ಅಥವಾ ಎಲ್ಲ ಭೂತಗಳನ್ನು ನನ್ನಲ್ಲಿ ಯಾರು ನೋಡ್ತಿರ್ತಾರಲ್ಲ ಅವ್ರಿಗೆ ಸಂತರಂತರು. ಅವರು ನಾನು ಏನಪ್ಪಾ ಅಂದ್ರೆ ಪ್ರತ್ಯಕ್ಷ ದರ್ಶಿಗಳಾಗಿರ್ತೇವೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನ. ಇರ್ಲಿ, ಅವ್ರು ಹೆಂಗಿರ್ತಾರ? ಶಾಂತ ಸ್ವಭಾವದವ್ರು ಇರ್ತಾರೆ. ಶಾಂತರೊಡನಾಡು ಅಂತ ಏನಂತಾರರು? ಶಾಂತರೊಡನಾಡು, ಕರುಣವಿರಲಿ ಜೀವರಳು, ನೀತಿ ವಿಧನಾಗು, ಪೊರೆ ಪೊರದಿರ್ದೆಂದೊಡು ಬೆಸೆಸುದೊಡೆ, ಶ್ರೀ ಗುರು ವಚನೋಪದೇಶವನ್ನಾಲಿಸಿ ದಾಗಳುವುದು ನರರಿಗೆ ಮುಕ್ತಿ ಅಂತೇಳಿ ನಿಜಗುಣ ಶಿವಗಳು ತಮ್ಮ ಎದುರಾಗ ಅಂತಾರ. ಅವಾಗ ಅವ್ರು ಹೆಂಗಿರ್ತಾರ? ಶಾಂತರಿರ್ತಾರ, ಸತ್ವಗುಣ ಸಂಪನ್ನರಿರ್ತಾರ. ರಜೋಗುಣ ತಮೋಗುಣ ಅವ್ರಂತಲ್ಲಿ ಇರುವೇದಿಲ್ಲ. ಅವರು ಬರೇ ಸತ್ವ ಸಂಪನ್ನರು, ಸಂಪೂರ್ಣ ಸತ್ವಗುಣ ಯಾವಾಗಲೂ ಸಹಿತ ಅಂತ ಒಂದು ಅಮೂಲ್ಯವಾದಂತಹ ಪರಮಾರ್ಥಕ್ಕೆ ಒಂದು ಆಧಾರವಾಗಿ ನಿಂತಂತ ಆ ಸತ್ವಗುಣ ಸಂಪನ್ನರು ಅವ್ರು ಇರ್ತಾರೆ. ಆಮೇಲೆ ನಿಷ್ಕಲ್ಮಶ ಪ್ರೇಮ ಮಾಡ್ತಿರ್ತಾರ. ಅವರು ಪ್ರೇಮ ಸ್ವಾರ್ಥಕ್ಕಾಗಿ ಯಾರನ್ನೂ ಪ್ರೇಮ ಮಾಡ್ತಿರೋದಿಲ್ಲ. ಈಗ ನಾವೆಲ್ಲ ಮಾಡು ಪ್ರೇಮ, ಯಾರನ್ನೇ ಭಾಳ ಪ್ರೇಮ ಮಾಡ್ತೀವಿ ಅಂದ್ರೇನು ಎಲ್ಲಿಯೂ ನಮಗೊಂದು ಅವರಿಂದ ಬೇಕಾಗಿರ್ತದೆ. ಇವತ್ತು ಪ್ರಪಂಚದಾಗಲಿ ಹೊರಗಾಗಲಿ ನಮ್ಮನ್ನು ಕೆಲವೊಮ್ಮೆ ಪ್ರೇಮ ಮಾಡ್ತಾರೆ, ಕೆಲವೊಮ್ಮೆ ದ್ವೇಷ ಮಾಡ್ತಾರೆ.
ಮತ್ತು ಪ್ರೇಮ್ ಮಾಡೋರೆ ದ್ವೇಷ ಯಾಕೆ ಮಾಡಿದ್ರು ಅಂದ್ರೆ ಯಾವಾಗ ನಮ್ಮಿಂದ ಅವ್ರಿಗೆ ಅನುಕೂಲ ಇತ್ತು ಆವಾಗ ನಮ್ಮನ್ನು ಪ್ರೇಮ್ ಮಾಡಿದ್ರು, ಯಾವಾಗ ನಮ್ಮಿಂದ ಅವ್ರಿಗೆ ಪ್ರತಿಕೂಲ ಆಗ್ಲಿಕ್ಕತ್ತು ಅವ್ರು ಒಂದು ಇದಕ್ಕೆ ಧಕ್ಕಿ ಬರ್ಲಿಕ್ಕತ್ತು ಅಂದ್ರೆ ಅವಾಗ ನಮ್ಮನ್ನು ದ್ವೇಷ ಮಾಡ್ಲಿಕ್ಕತ್ತರು. ಅಂದ್ರೆ ಇವರು ಸ್ವಾರ್ಥಿ ಪ್ರೇಮದವರು. ಸ್ವಾರ್ಥ ಪ್ರೇಮ ಅದು ಪ್ರೇಮನೇ ಅಲ್ಲ, ಅದು ಏನು ಅದೊಂದು ರೀತಿ ಕಾಮ, ಅದು ಪ್ರೇಮ ಅಲ್ಲ, ಅದು ಕಾಮ. ಅದು ಅದಕ್ಕೆ ಅವರು ಇವ್ರು ಹೆಂಗಿರ್ತಾರೆ ಸಂತರು ಅಂದ್ರೆ ನಿಷ್ಕಲ್ಮಶ ಪ್ರೇಮ ಮಾಡ್ತಿರ್ತಾರೆ. ಇವೆಲ್ಲ ಸಂತರ ಲಕ್ಷಣಗಳು ನಮ್ಮಲ್ಲಿ ಬರ್ಬೇಕಂತಾರ ಅವರು. ಇವನ್ನೆಲ್ಲ ಯಾಕೆ ನಾವು ಇವತ್ತು ಈ ಅಭಂಗದಾಗ ಚರ್ಚೆ ಮಾಡ್ಬೇಕಂದ್ರೆ ನಾವೆಲ್ಲರೂ ಸಂತರೇ. ಶಾಂತರು ಯಾರಿದ್ದಾರೆ ಅವರೆಲ್ಲ ಸಂತರು. ಯಾರು ಎಲ್ಲರಲ್ಲಿಯೂ ಭಗವಂತನನ್ನು ಕಾಣ್ಲಿಕ್ಕತ್ತಾರ ಅವರು ಸಂತರು. ಯಾರು ಭಗವಂತನಿಗಾಗಿ ಬದುಕ್ಯಾರ ಅವರು ಸಂತರು. ಯಾರು ಶಾಶ್ವತ ಮತ್ತು ಅಶಾಶ್ವತವನ್ನ ಬೇರೆ ಮಾಡಿಬಿಟ್ಟು ಇಟ್ಟು ಬದುಕಲಿಕ್ಕತ್ತಾರ ಅವರು ಸಂತರು. ಮತ್ತು ಇವೆಲ್ಲ ನಮಗೆ ಇರಬೇಕಾದಂಥ ಗುಣಗಳು, ನಿಮಗ ಎಲ್ಲರಿಗೂ ಇರಬೇಕಾದಂಥ ಗುಣಗಳು ಅಂದಾಗ ನಾವು ಸಂತರು. ಸಂತರ ಗುಣಗಳು ಏನವ ಅನ್ನುವಂಥದ್ದು ನಾವು ತಿಳ್ಕೋಬೇಕು. ಇನ್ನು ಅವರು ಆನಂದ ಸ್ವರೂಪರು. ಸಂತರು ಯಾವಾಗಲೂ ಆನಂದ ಇರ್ತಾರೆ. ಯಾಕೆ ಆನಂದ ಇರ್ತಾರೆ ಅಂದ್ರೆ ಅವರು ಆ ಸ್ವರೂಪ ಅವ್ರಂತಲ್ಲಿ ಯಾವಾಗಲೂ ಬಿಂಬಿಸ್ತಿರ್ತದೆ. ಆನಂದ ಸ್ವರೂಪನಾದಂಥ ಭಗವಂತನೇ ಅವ್ರೊಳಗೆ ಪ್ರಕಟ ಆಗತ್ನಾಗ ಅವ್ರ ದುಃಖ ಹಂಗಾಗ್ತದೆ. ಮತ್ತು ಇಷ್ಟಾಗಿಯೂ ಭಗವಂತನೇ ಅವ್ರ ಹೃದಯದೊಳಗೆ ಇರುವತ್ನಾಗ ಈಗ ದುಃಖ ಆಗೋದು ಅದಕ್ಕೆ ಏನೇ ಕೊರತೆ ಬಿದ್ರೆ ಯಾರೇನು ಇದು ಆದ್ರೂ ದುಃಖ ಆಗ್ಬೇಕು. ಅವ್ರ ಕೊರತೆನೇ ಇರುವುದಿಲ್ಲ ಅವ್ರಿಗೆ. ಸಂತರು ಅಂದ್ರೆ ಹೆಂಗಿರ್ತಾರಂದ್ರ ಅವ್ರ ಒಡೆ ಕೇವಲ ಅವ್ರ ಒಡೆ ಯಾರಪ್ಪ ಅಂದ್ರೆ ಸದ್ಗುರುನಾಥನೇ ಇರ್ತಾನ. ಸದ್ಗುರು ಯಾರಿದ್ದಾರ ಅಂದ್ರೆ ಅವರು ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕ ಸದ್ಗುರು ಇದ್ದಾನ. ಸದ್ಗುರು ಮನುಷ್ಯನಲ್ಲ, ಸದ್ಗುರು ಸ್ವರೂಪ ಏನದಲ್ಲ ಅದು ಪರಬ್ರಹ್ಮ ಸ್ವರೂಪದ. ಅಂತ ಸದ್ಗುರು ಅವ್ರೇನಪ್ಪ ಅಂದ್ರೆ ಅಂಥ ಸದ್ಗುರುನ ವಾಸ್ತವ್ಯ ಅವ್ರಂತರಿರುವತ್ನಾಗ ಅವ್ರ ಆನಂದ ರೂಪ ಇರ್ತಾರೆ. ಅದಕ್ಕೆ ಸಮರ್ಥರಂತಾರ ಸಂತರ ಒಂದು ಸ್ತವನ ಮಾಡುವತ್ನಾಗ ಸಂತ ಆನಂದಾಚೆ ಸ್ಥಳ ಅಂತ. ಆನಂದ ಎಲ್ಲದ ಅಂದ್ರೆ ಸಂತರಂತೆಲ್ಲದ. ಸಂತ ಸುಖಚಿ ಕೇವಲ ಸುಖ ಎಲ್ಲದ ಅಂದ್ರೆ ಅದು ಸಂತರಂತೆಲ್ಲದ. ಸಂತ ಆನಂದಾಚೆ ಸ್ಥಳ ಸಂತ ಸುಖಚಿ ಕೇವಲ ನಾನಾ ಸಂತೋಷಾಚೆ ಮೂಲ ತೇಹೇ ಸಂತ. ಎಲ್ಲಾ ಸಂತೋಷದ ಮೂಲನೆ ಈ ಸಂತರಿದ್ದಾರಪ್ಪ. ಸಂತ ತೃಪ್ತಿಚೇ ನಿಜ ತೃಪ್ತಿ ಅಂತ. ಸಂತ ತೃಪ್ತಿ ಎಲ್ಲಿ ತೃಪ್ತಿ ಅದಲ್ಲ, ತೃಪ್ತಿಗೆ ತೃಪ್ತಿ ಕೊಡುವಂತಾರೆ ಯಾರಂದ್ರೆ ಸಂತರು. ಸಂತ ಭಕ್ತಿಚೇ ಫಲಶ್ರುತಿ. ಭಕ್ತಿಯ ಒಂದು ಪ್ರಾರಂಭನೆ ಪ್ರೇಮದಿಂದ ಈ ಸಂತರಿಂದನೇ ಶುರುವಾಗ್ತದೆ ಅಂತ. ಸಂತ ಸಮಾಧಿಚೇ ಮಂದಿರ. ಸಮಾಧಿ ಈಗ ನಾವು ನಾಮಸ್ಮರಣೆ ಒಳಗಾಗ್ಲಿ ಏನು ಸಮಾಧಿ ಅಪೇಕ್ಷೆ ಮಾಡ್ತೇವಲ್ಲ ಆ ಸಮಾಧಿಯ ಮಂದಿರನೇ ಸಂತರಿದ್ದಾರಂತ. ಸಂತ ಸಮಾಧಿಚೇ ಮಂದಿರ. ಸಂತ ವಿವೇಕಾಚೇ ಭಾಂಡಾರ. ಸಾರಾಸಾರ ವಿಚಾರ ಅಂದ್ರೆ ಅವ್ರ ಭಂಡಾರೇ ಅವ್ರು ತುಂಬ್ಯದ. ಅವ್ರು ಪ್ರತಿಯೊಂದು ಸಾರಾಸಾರ ವಿಚಾರ ಮಾಡಿಕೊಂಡೇ ಅವ್ರು ನಡೀತಿರ್ತಾರ. ಸಂತ ವಿವೇಕಾಚೆ ಭಾಂಡಾರ. ನಾತರಿ ಬೋಲಿಜೆ ಮಾಯೇರ್ ಸಾಯುಜ್ಯ ಮುಕ್ತಿಚೆ. ಇದಕ್ಕಿಂತ ಹೆಚ್ಚಿಗೆ ಹೇಳ್ಬೇಕಂದ್ರೆ ಸಾಯುಜ್ಯ ಮುಕ್ತಿ ಅನ್ನುವಂಥದ್ದೇನದಲ್ಲ, ಈ ಮುಕ್ತಿಯೊಳಗೆ 4 ಮುಕ್ತಿ: ಸಲೋಕತ, ಸಮೀಪತ, ಸ್ವರೂಪತ, ಸಾಯುಜ್ಯತ. ಈ ಅವಿನಾಶಿ ಒಂದು ಮುಕ್ತಿ ಯಾವುದದ ಅಂದ್ರೆ ಅದು ಸಾಯುಜ್ಯ ಮುಕ್ತಿ. ಆ ಸಾಯುಜ್ಯ ಮುಕ್ತಿಯ ನಾತರಿ ಬೋಲಿಜೆ ಮಾಹಿರ್. ಸಾಯುಜ್ಯ ಮುಕ್ತಿಯ ತೌರ ಮನೆ ಸಂತರಿದ್ದಾರಂತ. ಇಂಥರ ಸಂತರ ಸಂಘದೊಳಗಿದ್ರೆ ಮಾತ್ರ ಸಾರಾಸಾರ ವಿಚಾರ ಅನ್ನುವಂಥದ್ದು ಏನಪ್ಪಾ ಅಂದ್ರ ನಿನಗ ತಿಳಿಲಿಕ್ಕೆ ಸಾಧ್ಯದ ಅಂತೇ ಇವತ್ತಿನ ಅಭಂಗದೊಳಗೆ ದಾಸರಾಜಾರಾಮ ಮಹಾರಾಜರು ಅಂತಾರ. ಸಂತ ಸಂಗಾವಿನ ಕಾಹಿ ಸಾರಾಸಾರನ್ನ ಕಳಿ. ಇವ್ರನ್ನ ಬಿಟ್ಟು ಮತ್ತೆ ನಿನಗೆ ಎಲ್ಲಿಯೂ ಸಹಿತ ಸಾರಾಸಾರ ನಿನಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ಸಾರ ಯಾವುದು ಅಸಾರ ತಿಳಿಬೇಕಾದ್ರೆ ನೀ ಸಂತರ ಸಂಘದೊಳಗೆ ಇರಬೇಕನ್ನುವಂಥದ್ದು ಅಂತಾರೆ. ಇನ್ನು ಸಾರಾಸಾರ ಅಂದ್ರೆ ಸಾರ ಯಾವುದು ಅಸಾರ ಯಾವುದು ಇದ್ರ ಬಗ್ಗೆನೂ ನಾವು ಒಂದು ಸ್ವಲ್ಪ ವಿಚಾರ ಮಾಡ್ಬೇಕಾದ್ರೆ, ಸಾರ ಅಂದ್ರೆ ಸತ್ಯವಾದದ್ದು, ಸಾರ ಅಂದ್ರೆ ಯಾವಾಗಲೂ ಇರುವಂತಹದ್ದು, ಸಾರ ಅಂದ್ರೆ ಸುಖರೂಪವಾದದ್ದು, ಸಾರ ಅಂದ್ರೆ ಆನಂದ ರೂಪವಾದದ್ದು, ಶಾಶ್ವತವಾದದ್ದು, ನಿತ್ಯ ಸ್ವರೂಪವಾಗಿರುವಂತಹದ್ದು. ಇವೆಲ್ಲ ಏನಂತಾರಲ್ಲ ಸಾರ, ಯಾವಾಗಲೂ ಇರುವಂತಹದ್ದು. ಅಸಾರ ಅಂದ್ರೆ ಅಸತ್ಯವಾದದ್ದು, ಅಶಾಶ್ವತವಾದದ್ದು, ಆಮೇಲೆ ಪರಿವರ್ತನವಾಗುವಂತಹದ್ದು, ಇವತ್ತಿದ್ದಂಗೆ ನಾಳೆ ಇರುವುದಿಲ್ಲ ಅದು. ನಾಶವಾಗುವಂತಹದ್ದು, ದುಃಖ ರೂಪವಾಗಿರುವಂತಹದ್ದು, ಜಡವಾದದ್ದು, ಅನಾತ್ಮವಾದದ್ದು, ಅನಿತ್ಯವಾದದ್ದು ಇದೇ ಅಸಾರ. ಇವೆಲ್ಲ ತಿಳಿಬೇಕಾದ್ರೆ ನೀ ಎಲ್ಲಿ ಹೋಗ್ಬೇಕಂದ್ರೆ ಸಂತರ ಸಂಘದಾಗ ಮಾತ್ರ ಹೋದ್ರೆ ತಿಳಿತದೆ, ಇರ್ಲಿಕ್ಕಂದ್ರೆ ತಿಳಿದಿಲ್ಲ ಅಂಥೇಳಿ ಅವರು ಏನಪ್ಪಾ ಅಂದ್ರೆ ನಮಗೆ ಇವೆರಡತ್ರ ಸ್ವರೂಪವನ್ನು ಹೇಳ್ತಾರ. ಮುಂದೆ ಅವ್ರಂತಾರ
ಏನಪ್ಪಾ ಅಂದ್ರ ಅಭಂಗದ 2ನೇ ಚರಣದೊಳಗ ಸಮರ್ಥರಂತಾರ, ದಾಸ ರಾಜಾರಾಮ ಮಹಾರಾಜರು, ಆಪುಲ್ಯ ಸ್ವಬುದ್ಧಿನೇ ಕಾಯಿ ದೇವನ ಪಡೆ ತೋಟಾಯಿ. ನೀ ಸ್ವಂತ ವಿಚಾರ ಮಾಡಿ ಆ ಭಗವಂತನನ್ನು ಗುರ್ತು ಹಿಡ್ಲಿಕ್ಕೆ ಆಗುವುದಿಲ್ಲ. ನೀನೇ ಸ್ವಂತ ವಿಚಾರ ಮಾಡಿ ನೀನೇ ಹಿಡಿಬೇಕು ಅಥವಾ ನೀನೇ ಭಗವಂತನ ಗುರ್ತು ಹಿಡಿಬೇಕು, ಭಗವಂತನ ಕಾಣಬೇಕಂದ್ರ ಅದು ಸಾಧ್ಯ ಇಲ್ಲ ಅಂತಾರ ಅವರು. ಯಾಕಂದ್ರ ಭಗವಂತ ಎಲ್ಲಿ ಸಿಗ್ತಾನ ಅನ್ನುವಂಥದ್ದು ನಮಗೆ ಗೊತ್ತೇ ಆಗುವುದಿಲ್ಲ. ದೇವರು ಅನ್ನುವಂಥದ್ದೇ ಮೊದಲು ಗೊತ್ತಾಗುವುದಿಲ್ಲ. ಅದಕ್ಕೆ ಅವ್ರಂತಾರ, ನಿನ್ನ ಬುದ್ಧಿಯಿಂದ ನೀ ಭಗವಂತನನ್ನು ಗುರುತಿಡ್ಲಿಕ್ಕೆ ಆಗುವುದಿಲ್ಲ. ಇದಕ್ಕೆ ಭಗವಂತನನ್ನ ತೋರ್ಸೋರು ಅಥವಾ ಭಗವಂತನ ಒಂದು ಅನುಭವ ನಿನಗೆ ತಂದು ಕೊಡೋರು ಯಾರಂದ್ರ ಅವರು ಸದ್ಗುರುಗಳವರು. ಸದ್ಗುರುವಿನ ನೀ ಸಾನ್ನಿಧ್ಯದಾಗ ಹೋಗ್ಲಾರ್ದ, ಸದ್ಗುರುಗಳಿಂದ ಅನುಗ್ರಹಿತರಾಗ್ಲಾರ್ದ, ಸದ್ಗುರುಗಳ ಅಖಂಡ ಸೇವಾ ಮಾಡ್ಲಾರ್ದ, ಸದ್ಗುರುಗಳ ಒಂದು ಕೃಪೆ ಪಡ್ಕೊಳ್ಳಾರ್ದ ನಿನಗ ಭಗವಂತನ ಸ್ವರೂಪ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವ್ರಂದ್ರು, ನಿನ್ನ ಸ್ವಂತ ಬುದ್ಧಿಯಿಂದ ನೀ ಇದನ್ನ ಏನ್ರ ತಿಳ್ಕೊತಂದ್ರ ಅದು ದೇವನ ಪಡೆ ತೋಟಾಯಿ. ಆ ಭಗವಂತ ನಿನಗೆ ಕಾಣಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಭಗವಂತನ ಅಸ್ತಿತ್ವ ನಿನಗೆ ಅರಿವು ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಾರವ್ರು. ಅದಕ್ಕೆ ಏನು ಬೇಕು? ಸದ್ಗುರು ಬೇಕು. ಸದ್ಗುರು ಬೇಕಾದ್ರೆ ಏನ್ ಮಾಡಬೇಕು? ಸಂತರ ಸಂಘದೊಳಗೆ ಹೋಗ್ಬೇಕು. ಸಂತರಂತಲೇ ಸದ್ಗುರು ಇದ್ದಾನೆ ಹೊರತಾಗಿ ಸದ್ಗುರುಗಳನ್ನ ನೀವು ಹುಡುಕಾಟ್ಕೋತ ಹೋದ್ರೆ ಸಿಗುದಿಲ್ಲ ಅಂತಾರನು. ಯಾಕಂದ್ರ ಎಲ್ಲಿದ್ದಾನ ಸಂತರು ಅಂದ್ರ ಮುಖ್ಯ ದೇವಾಸಿ ಜಾಣಾವೆ ಜನ್ಮ ಸಾರ್ಥಕತೆ ಕರಾವೆ ನ ಕಳೆ ತರಿ ಸತ್ಸಂಗಧರಾವೆ ಮಂಜೆ ಕಳೆ. ಸಮರ್ಥರಂತಾರ, ಭಗವಂತ ಎಲ್ಲಿದ್ದಾನ ನಿನಗೆ ಆಗೋದಿಲ್ಲ ಅದು. ನೀ ಏನ್ ಮಾಡು? ಸಂತರ ಸಂಘದೊಳಗಿರು. ನಿನಗಲ್ಲಿ ಸಂತರ ಸಂಘದೊಳಗ ಭಗವಂತ ಸದ್ಗುರುನಾಥ ಸಿಗ್ತಾನೆ. ಯಾಕಂದ್ರ ಸದ್ಗುರುನಾಥ ಸಂತ ಕುಲದ ರಾಜ ಇದ್ದಾನ. ಸದ್ಗುರು ಎಲ್ಲಿರ್ತಾನ? ಸಂತ ನಾಹಂ ವಸಾಮಿ ವೈಕುಂಠ. ಭಗವಂತ ಅಂತಾನ, ನಾವು ವೈಕುಂಠದಾಗಿಲ್ಲ, ದ್ವಾರಕಾದೊಳಗಿಲ್ಲ, ಕ್ಷೀರಸಾಗರದೊಳಗಿಲ್ಲ, ನಾ ಎಲ್ಲೆಲ್ಲೂ ಇಲ್ಲ, ಯೋಗಿಗಳ ಹೃದಯದಾಗೂ ಸಹಿತಿಲ್ಲ. ನಾ ಎಲ್ಲಿದ್ದನಂದ್ರ ಎಲ್ಲಿ ನನ್ನ ಗುಣಗಾನ ನನ್ನ ಭಕ್ತರಿದ್ದಾರಲ್ಲ ಆ ಭಕ್ತರ ಸಮುದಾಯದಾಗಿದ್ದೀನಿ. ಅಂತ ಸಂತರ ಸಮುದಾಯದೊಳಗ ನಾನಿದ್ದೀನಿ. ಅಂಥ ನಾ ಯಾರಂದ್ರ ನಾನೇ ಆ ಪರಬ್ರಹ್ಮ ದೇವನಾದಂಥ ಸದ್ಗುರು ಇದ್ದನಂತೇಳಿ ನಾವು ಇವತ್ತಿನ ದಿವಸ ನಾವಾಗಲಿ ನೀವಾಗಲಿ ಇದನ್ನ ನಮ್ಮ ಸಂಪ್ರದಾಯದೊಳಗೆ ನಮ್ಮಲ್ಲಿಯೂ ಆದ್ರೂ ಸಹಿತ ಇದು ಅದ ನಿಮ್ಮ. ಯಾಕಂದ್ರೆ ಎರಡು ಗುರು ಸಂಪ್ರದಾಯ ಇದೆ. ಮಹಾಸ್ವಾಮಿ ಇದು ಗುರು ಸಂಪ್ರದಾಯ, ಇದು ಗುರು ಸಂಪ್ರದಾಯ. ಅದಕ್ಕೆ ಗುರು ಯಾರಪ್ಪ ಅಂದ್ರ ಗುರುಹ ಸಂತ ಕುಳೀಚ ರಾಜ, ಗುರುಹ ಸಂತ ಕುಳೀಚ ರಾಜ, ಗುರುಹ ಸಂತ ಕುಳೀಚ ರಾಜ, ಗುರುಹ ಪ್ರಾಣವಿಸಾವ ಮಾಧ, ಗುರುಹ ಪ್ರಾಣವಿಸಾವ ಮಾಧ, ಗುರುವಿನ ದೇವ ನಾಹಿ ದುಜ, ಗುರುವಿನ ದೇವ ನಾಹಿ ದುಜ, ಪಾಹತಾ ನಾಹಿ ತ್ರೈಲೋಕಿ ಸಂತ ಕುಳೀಚ ರಾಜ, ಗುರುಹ ಸಂತ ಕುಳೀಚ ರಾಜ. ಯಾಕಂದ್ರ ಸಂತ ಕುಲದ ರಾಜ ಯಾರಿದ್ದಾನ? ನಾವು ಸದ್ಗುರುನಾಥ್ ಇದ್ದಾನ. ಅಂದಾಗ ನಾವು ಸಂತರ ಸಮುದಾಯದ ಹೋದಾಗ ಮಾತ್ರ ಸದ್ಗುರು ಸಿಗ್ತಾನ. ಅದಕ್ಕೆ ಸಂತರ ಸಂಘಕ್ಕೆ ನೀವು ಹೋಗ್ರಿ ಅಂತಾರ. ಗುರುಹ ಸಂತ ಕುಳೀಚ ರಾಜ. ಇದು ಜ್ಞಾನೇಶ್ವರ ಮಾೌಲಿಯವರ ಅಭಂಗರಿದು. ಇವನ್ನೆಲ್ಲ ನಾವು ಅಂತೇವು ಕುಣಿತೇವು, ಆನಂದ ಪಟ್ಕೋತೇವು. ಖರೆ ಅರ್ಥ ಆತಂದ್ರ ಇದ್ರಾಗ ಇಂಥ ಒಂದು ಅಗಮ್ಯ ಅರ್ಥದ. ಅವ್ರಂತಾರ ಗುರು ಈ ಸದ್ಗುರುನಾಥ ನಮ್ಮ ಗುರುನಾಥ ಏನಿದ್ದಾನಲ್ಲ ಇವ ಸಂತರ ರಾಜ ಇದ್ದಾನ, ಸಂತ ಕುಲದ ರಾಜ ಇದ್ದಾನ. ಗುರು ಪ್ರಾಣವಿಸಾವ ಮಾಜ, ನನ್ನ ಒಂದ ಏನಿದೋದಲ್ಲ ಅದನ್ನ ಮರೆಸಿಬಿಟ್ಟ. ಗುರುವಿನ ದೇವನಾಹಿ ದುಜ. ಆ ಸದ್ಗುರುನಾಥನ ಹೊರತಾಗಿ ಅನ್ಯ ಮತ್ಯಾರು ದೇವರಿಲ್ಲೇ ಇಲ್ಲ. ಪಹತಾನಾಹಿ ತ್ರೈಲೋಕಿ, 3 ಲೋಕದೊಳಗೆ ನೀವು ಹುಡುಕಾಡಿದ್ರು ಸಹಿತ ಗುರುವಿನ ದೇವನಾಹಿ ದುಜ, ಪಹತಾನಾಹಿ ತ್ರೈಲೋಕಿ. ಅಂಥ ಒಂದು ಸಂತ ಕುಲದ ರಾಜ ಯಾರಿದ್ದಾರಲ್ಲ ಸದ್ಗುರು ಇದ್ದಾನ. ಆ ಗುರುನಾಥನನ್ನೇ ನೀವು ಹೊಲಿಸ್ಕೊಂಡು ಬಿಟ್ಟೆ ಅಂದ್ರ, ಗುರುನಾಥರಿಂದ ಅನುಗ್ರಹಿತನಾಗಿ ಗುರುನಾಥನ ಅಖಂಡ ಸೇವಾ ಮಾಡಿ ಗುರುನಾಥ ಸಂತೋಷ ಕೊಡುವಂಗ ಅಂತ ಸಶಿಷ್ಯನಾಗಿ ಬದುಕಿದ್ರೆ ಅಂದ್ರ ಗುರುಹ ಸತ್ಯಾಲಾಗಿ ಸಾಯ, ಗುರುಹ ಸಾಧಕಾಸಿ ಮಾಯ, ಗುರುಹ ಕಾಮಧೇನು ಗಾಯ,
भक्तागरी धुबत से गुरु हा संत कुळीचा राजा. ಗುರು ಹಾ ಸಂತ ಕುಳೀಚ. ಯಾರು ಸತ್ಯದಿಂದ ನಡೀತಾರಲ್ಲ ಅವ್ರಿಗೆ ಸಹಾಯ ಮಾಡೋರು ಯಾರಂದ್ರೆ ಸದ್ಗುರುನಾಥ. ಸತ್ಯದಿಂದ ನಡೆದವ್ರಿಗೆ ಮಾತ್ರ ಸಹಾಯ ಮಾಡ್ತಾನ್ರೆ, ಸತ್ಯದಿಂದ ನಡಿತೇವನೋ ಅಂತ ನಾಟಕ ಮಾಡೋರಿಗೆಲ್ಲ. ಯಾಕಂದ್ರೆ ನಾಟಕ ನಾವು ಮತ್ತೊಬ್ಬರನ್ನ ಜಗತ್ನಾಗ ಮತ್ತೊಬ್ಬರ ನಾಟಕ ಮಾಡಿ ಮಳ್ಳು ಮಾಡ್ಬೋದು. ಸದ್ಗುರುನಾಥ ಒಳಗೆ ಇದ್ದಾನ. ಮಹಾಸ್ವಾಮಿ ಎಲ್ಲಿ ಹೊರಗೆ ಎಲ್ಲಿಲ್ಲ, ನಮ್ಮ ಒಳಗೆ ಇದ್ದಾನ, ಹೊರಗೂ ಇದ್ದಾನ, ಅವು ಎಲ್ಲಿ ನೋಡಿದಲ್ಲೂ ಇದ್ದಾನ. ಅಂದಾಗ ನೀನು ಯಾರು ಸತ್ಯದಿಂದ ನಡೀತಾರಲ್ಲ ಅವ್ರಿಗೆ ಸಹಾಯ ಮಾಡ್ತಾನೆ. ಗುರುಹ ಸತ್ಯಾಲಾಗಿ ಸಹಾಯ, ಗುರುಹ ಸಾಧಕಾಸಿ ಮಾಯ. ಯಾರು ಅಂತ ಒಂದು ಶ್ರೇಷ್ಠ ಸಾಧನ ಸಂಪನ್ನರಾಗ್ಯಾರ, ಯಾರು ಭಗವಂತನ ಪ್ರಾಪ್ತಿಗಾಗಿ ಅವಗುಣಗಳನ್ನ ತ್ಯಾಗ ಮಾಡಿ ಒಳ್ಳೆಯ ಗುಣಗಳನ್ನ ಧಾರಣ ಮಾಡಿಕೊಂಡು ಸದ್ಗುರುಗಳು ಹೇಳಿದಂತ ಸಾಧನೆ ಒಳಗೆ ಅತ್ಯಂತ ನಿಷ್ಠೆಯಿಂದ ತತ್ಪರರಾಗಿ ಯಾರು ಮಾಡ್ಲಿಕ್ಕತ್ತಾರಲ್ಲ ಅವ್ರ ಮೇಲೆ ಇಷ್ಟು ಪ್ರೀತಿ ಇದ್ದಾನೆ ಸದ್ಗುರುನಾಥ. ನಾವೆಲ್ಲ ಹಂಗೆ ಮಾಡ್ಬೇಕಂತಾರವ್ರು. ಹಂಗೆ ಮಾಡಿದವ್ರ ಮೇಲೆ ಪ್ರೀತಿ ಇರ್ತಾನೆ. ಸುಮ್ಮನೆ ನಮ್ಮ ಮೇಲೆ ಭಯಂಕರ ಪ್ರೀತಿ ಇದ್ದಾರೆ. ಪ್ರೀತಿ ಇದ್ದಾರೆ ಅಂದ್ರೆ ನಿಜವಾಗಿಯೂ ನಿನಗೆ ಆ ಪ್ರೀತಿಯ ಒಂದು ಅನುಭವ ಆಗಬೇಕಾಗಿತ್ತು ಅಂದ್ರೆ ಅಂತ ಸಾಧಕಾಶಿಮ ಗುರುವ ಕಾಮದೇನು ಗಾಯ ಭಕ್ತಾಗರಿ ಧೂಪತಸೆ. ತನ್ನ ಭಕ್ತರ ಮನೆಯೊಳಗ ಕಾಮಧೇನು ಆಗಿ ನಿಂತು ಬಿಟ್ಟಾನ. ಕಾಮಧೇನು ಅಂದ್ರೆ ಏನು? ನೀ ಏನ್ ಇಚ್ಛಾ ಮಾಡ್ತೀಯಲ್ಲ ಕೊಡ್ಲಿಕ್ಕೆ ನಿಂತು ಬಿಟ್ಟಾನ. ನಿಜವಾಗಿಯೂ ಭಕ್ತರು ಇಚ್ಛಾ ಮಾಡೋದ್ರ ಖರೆ. ಆದ್ರೆ ಸದ್ಗುರುನಾಥ, ಯಾರು ಸದ್ಗುರುನಾಥನನ್ನು ಸಂತೋಷಗೊಳಿಸಾರಲ್ಲ ಅವ್ರ ಮನ್ಯಾಗ ಕಾಮಧೇನು ಭಕ್ತಾಗರಿ ಧುಬತಸೆ ಅಂತಾರ. ಗುರುಹ ಭಕ್ತಿಚೆ ಮಂಡಣ, ಗುರುಹ ಕಾಳಾಸೆ ದಂಡನ, ಗುರುಹ ಪಾಪಾಸೆ ಖಂಡನ, नाना परी पापाचे संत कुळीचा राजा. गुरु हा वैराग्याचे मूळ, ಗುರು ಹಾ ಪರಬ್ರಹ್ಮ ಕೇವಲ. ನೋಡ್ರಿ, ಗುರು ಮತ್ಯಾರು ಅಲ್ಲ, ಕೇವಲ ಆ ನಿರಾಕಾರ ನಿರ್ಗುಣ ಪರಬ್ರಹ್ಮ ಸ್ವರೂಪನೇ ನಿನ್ನ ಸದ್ಗುರು ಇದ್ದಾನ. ಸಗುಣ ರೂಪ ಧಾರಣ ಮಾಡ್ಕೊಂಡು ಬಂದಾನ. ಎದಕ್ ಬಂದಾನ ಅಂದ್ರೆ ನಿನ್ನ ಉದ್ಧಾರ ಮಾಡೋ ಸಂಬಂಧ ಬಂದಾನ. ಗುರು ಹಾ ವೈರಾಗ್ಯಾಚೆ ಮೂಳ, ಗುರು ಹಾ ಪರಬ್ರಹ್ಮ ಕೇವಳ, ಗುರು ಹಾ धाकवी तात्काळ, घाटी लिंगा ದೇಹಾಚೆ ಸಂತ ಕುಳೀಚ. ಈ ಹೃದಯದೊಳಗಿರುವಂತ ಆತ್ಮಲಿಂಗವನ್ನ ನಮ್ಮ ಹೊರಗೆ ತೆಗೆಸಿ ತೋರಿಸೋರು ಯಾರಿದ್ದಾರೆ ಅಂದ್ರೆ ಅವ ಸದ್ಗುರು ಇದ್ದಾನ. ಗುರು ಹಾ घाली ज्ञानांजन, गुरु हा धाकवी निज धन, गुरु हा सौभाग्या देऊन स्वात्म भोंद नांदवी संत कुळीचा राजा. काया काशी गुरुपदेशी, तारक मंत्र दिला आम्हासी, बाप विठ्ठल रकुमायेशी, विठ्ठल विनवी गुरुचरणी संत कुळीचा राजा. ಗುರು ಹಾ ಸಂತ ಕುಳಿ. ಅಂಥ ಸದ್ಗುರುಗಳ ನೀನು ಸಾನ್ನಿಧ್ಯದಾಗ ಹೋದ್ರೆ ಮಾತ್ರ ನಿನಗ ಇದು ತಿಳಿತ. ಏನಂತಾರವರು, आपल्या स्वबुद्धीने काही देव न पडेतो ठाई, ಗುರುಕೃಪೆ ವಿನ ಕದಾ ನ ಚುಕೆ ದುಃಖತೆ ಆಪದ. ಅಂತ ಸದ್ಗುರುಗಳಿಗೆ ನೀನು ಶರಣ ಹೋಗಿ ಅವರು ಕೃಪೆಯನ್ನು ಪಡ್ಕೋ ತನಕ ಈ ಜನ್ಮ ಮರಣ ಚಕ್ರದಿಂದ ಬಿಡುಗಡೆ ಆಗುವುದಿಲ್ಲ ಅನ್ನುವಂತ ಮಾತನ್ನ ಈ ಅಭಂಗದ 3ನೇ ಚರಣದೊಳಗ ದಾಸ ರಾಜಾರಾಮರ ಹೇಳಕತ್ತಾರ. ಗುರುಕೃಪೆ ವಿನ ಕದಾ ನ ಚುಕೆ ದುಃಖತೆ ಆಪದ. ಆಪದ ದುಃಖತೆ ಆಪದ ಅಂದ್ರೆ ಏನು? ಈ ಗರ್ಭವಾಸದ ದುಃಖ ಆ ಗುರುನಾಥನ ಕೃಪಾ ಮಾಡ್ಲಾರ್ದ ಇದರಿಂದ ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯದಿಲ್ಲ, ಆಗುದಿಲ್ಲ ಅಂತೇಳಿ ಅವ್ರಂತಾರ. ಗುರು ಚರಣಿ ಠೇವಿತ ಭಾವೆ ಆಪೆ ಆಪ ಭೇಟಿ ದೇವ. ನಿಮಗೆ ದೇವರು ಬೇಕಾಗಿದ್ದಂದ್ರೆ ಗುರು ಚರಣದೊಳಗ ನೀ ಅಂತ ಒಂದು ಭಾವ ಇಡು, ಭಕ್ತಿ ಇಡು. ಆಪೆ ಆ ಭಗವಂತ ನಿನಗ ಆಗಿಂದಾಗ ಅಲ್ಲೇ ಭೇಟಿ ಆಗ್ತಾನ ಅಂತಾರ. ತುಕಾರಾಮ್ ಮಹಾರಾಜರು ಈ ನಮ್ಮ ಇದ್ರಾಗ ಭಜನಿ ಒಳಗ ಈ ಅಭಂಗದವ್ರಂತಾರ, ಗುರು ಚರಣಿ ठेवीत भावे आपे आप भेटी देव, आपे आप भेटी देव, म्हणून गुरुसी भजावे, म्हणून गुरुसी भजावे.
रूप ध्यानासी अणावे, रूप ध्यानासी अणावे, रूप ध्यानासी अणावे, रूप ध्यानासी अणावे, म्हणून गुरुसी भजावे, म्हणून गुरुसी भजावे. देव गुरुपाशी आहे ವಾರಂವಾರ सांगू काय. ತುಕಾರಾಮ್ ಮಹಾರಾಜರಂತಾರ ದೇವ್ರ ಮತ್ತೆಲ್ಲೂ ಇಲ್ಲಪ್ಪ ಅಂತಾರ ಅವರು. ಎಷ್ಟು ಸರಿಯಾರ ಹೇಳಿ ನಿಮಗ, ದೇವ್ರ ಮತ್ತೆಲ್ಲೂ ಇಲ್ಲ, ಗುರುಪಾಸಿ आहे. ನಿಮ್ಮ ಗುರುಗಳು ಅಂತಲೇ ದೇವ್ರ ಇದ್ದಾನ. ಗುರುವಿನ ಬಿಟ್ಟು ದೇವ್ರ ಹುಡುಕಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತಾರ ಅವರು. ನಾವೇನು ಮಾಡ್ತೇವು, ಗುರುಗಳು ಭಕ್ತಿ ಮಾಡ್ತೇವು, ಆದ್ರೆ ದೇವ್ರನ್ನ ಹುಡುಕಾಡ್ಕೊತ ಹೊಂಟಿರ್ತ. ನಮ್ ದೇವ್ರ ಅವ್ರಿ, ನಮ್ ದೇವ್ರ ಇವ್ರಿ, ಅದು ಕುಲದೇವ್ರ ಅವ್ರಿ, ನಮ್ಮ ಮನಿ ದೇವ್ರ ಅವ್ರಿ ಅಂತೇಳಿ ನಮಗಿನ್ನ ದೇವ್ರ ಅಸ್ತಿತ್ವನೇ ಗೊತ್ತಾಗಿಲ್ಲ. ಅವ್ರಂತಾರ ದೇವ ಗುರುಪಾಸಿ आहे ವಾರಂವಾರ सांगू काय. ಎಷ್ಟಂತ ನೀವು ಮೇಲೆ ಮೇಲೆ ಹೇಳ್ಬೇಕು. ತುಕಾಮಣೆ ಗುರು ಭಜನಿ ದೇವ ಭೇಟಿ ಜನಿವನಿ. ಸದ್ಗುರುಗಳ ಭಜನೆ ಮಾಡಿ ಸಾಕು, ಸದ್ಗುರುಗಳ ಭಕ್ತಿ ಮಾಡು, ದೇವ ಭೇಟಿ ಜನಿವನಿ. ನೀ ಮಂದ್ಯಾಳಗಿದ್ರು ಸಹಿತ ನನಗೆ ಭೇಟಿ ಆಗ್ತಾನ, ಏಕಾಂತದೊಳಗಿದ್ರು ಸಹಿತ ಭೇಟಿ ಆಗ್ತಾನೆ. ನಿನಗೆ ಎಲ್ಲಿ ಬೇಕಾದಲ್ಲಿ ಆ ಭಗವಂತ, ಆ ಗುರುರೂಪ, ಗುರು ಸದ್ಗುರುನಾಥ ತನ್ನ ಸ್ವರೂಪವನ್ನು ನಿನಗೆ ತೋರಿಸ್ತಾನ ಅಂತಾರ. ಅದಕ್ಕೆ ಗುರುಕೃಪೆಯುಣ 3ನೇ ಚರಣದಾಗ ಅಂತಾರು, ಗುರುಕೃಪೆಯುಣ ಕದ ನ ಚುಕೆ ದುಃಖತೆ ಆಪದ. ಅದಕ್ಕೆ ಏನು ಮಾಡಬೇಡ, ನೀನು ಭಗವಂತನ ಹುಡುಕ್ಯಾಡಬೇಡ ಅಂತಾರ ಅವರು. ಒಂದು ಕಡೆ ಹೇಳ್ತಾರೆ ಇವರು ಶರಣರು, ಕಂಡುದ ಹಿಡಿಯಲಲ್ಲದೆ, ಕಂಡುದ ಹಿಡಿಯಲಲ್ಲದೆ ಕಾಣದುದ ಹಿಡಿದೆನೆಂದರಸಿದೊಡೆ, ಸಿಕ್ಕಿದೆಂಬ ಬಳಲಿಕೆಯ ನೋಡ. ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದದು ಕಾಣಬಹುದು ಕಾಣ ಗುಹೇಶ್ವರ. ಅಲ್ಲಂ ಪ್ರಭುಗಳು ವಚನ ಅವ್ರು ಏನ್ ಹೇಳ್ತಾರ, ಕಂಡುದ ಹಿಡಿಯಲಲ್ಲದೆ, ಸದ್ಗುರುನಾಥ ನಿನ್ನ ಎದುರಿಗೆ ಇದ್ದಾನ, ಅನುಗ್ರಹ ಮಾಡ್ಕೊಂಡಿ ಅವರಿಂದ ಏನಪ್ಪಾ ಅಂದ್ರೆ ಉಪದೇಶ ತಗೊಂಡಿ ಅವು ಗುರು ಅಂತ ಬಿಡ್ತಿ, ಮತ್ ಗುರುಗಳನ್ನ ಹುಡುಕಾಡ್ತಿ, ಅವ್ರನ್ನೇ ಕೇಳ್ತಿ. ಅವ್ರಂತಾರ ಕಂಡುದ ಹಿಡಿಯಲ್ಲದೆ ಕಾಣುದದ ನರಸಿ. ಸುಮ್ನೆ ಅದು ನಿರಾಕಾರ ವಸ್ತುವನ್ನು ನೀವು ಹುಡುಕಾಡ್ಕೋತ ಹೋದೆ ಅಂದ್ರೆ ಸಿಕ್ಕದನಿಸ್ತದ, ಸುಮ್ನೆ ಹೈರಾಣ ಆಗ್ತಿಪ್ಪ. ಕಂಡುದನೆ ಕಂಡು ಆ ಸದ್ಗುರುನಾಥನ, ಕಂಡುದನೆ ಕಂಡು ಗುರು ಪಾದವ ಹಿಡಿದಲ್ಲಿ ಆ ಸದ್ಗುರುನಾಥನ ಚರಣವನ್ನು ಗಟ್ಟಿಯಾಗಿ ನಾವು ಹಿಡಿದೇವಂದ್ರೆ ಕಾಣದುದ ಕಾಣಬಹುದು ಕಾಣಾಗುವೇಶ್ವರ. ಆ ಕಾಣಲಾರದಂತ ನಿರ್ಗುಣ ಪರಬ್ರಹ್ಮ ಅರ್ಥಾತ್ ನಮ್ಮ ಸ್ವರೂಪ ನಮಗೆ ಸಾಕ್ಷಾತ್ಕಾರ ಸದ್ಗುರುವಿನ ಕೃಪೆಯಿಂದ ಆಗ್ತದೆ ಅಂತೇಳಿ ಅವರಂದ್ರು, ಗುರುಕೃಪೆ ವಿಣ ಕದಾನಾಚುಕೆ ದುಃಖತೆಯ ಪದ. ಆ ಸದ್ಗುರುನಾಥನ ಒಂದು ಕೃಪಾ ಆದಾಗ ಮಾತ್ರ ಆ ಪರಮಾತ್ಮನ ಅಸ್ತಿತ್ವದ ಅರಿವಾಗ್ತದ. ಅಂದ್ರೇನು, ಆತ್ಮಜ್ಞಾನ ಆಗ್ತದ. ಅದನ್ನೇ ದಾಸರಾಜಾರಾಮ್ ಮಹಾರಾಜರು ಅಥವಾ ಸಮರ್ಥರು ಅಂತಂದ್ರೆ ಅವ್ರಂತಾರ, ಗುರು ಕೃಪೆ ವಿಣ ನಾಹಿ ಆತ್ಮಜ್ಞಾನ, ಗುರು ಕೃಪೆ ವಿಣ ನಾಹಿ ಆತ್ಮಜ್ಞಾನ, ವಾವುಗಾತೋ ಕ್ಷೀಣ साधनांच्या, वाहुगातो क्षीण साधनांच्या, सहज साधन गुरु कृपा जाण, सहज साधन गुरु कृपा जाण. ನೋಡ್ರಿ, ಗುರುಕೃಪೆ ವಿಣ ನಾಹಿ ಆತ್ಮಜ್ಞಾನ. ಗುರುಕೃಪಾ ಆಗ್ಲಾರ್ದ ಏನೂ ಆಗುವುದಿಲ್ಲ. ಬಹಳ ಸರಳ ಅದ, ಆದ್ರೆ ನಮಗದು ಬಿರಿ ಆಗಿದೆ. ಸಹಜ ಸಾಧನ ಬಹಳ ಭಯಂಕರ ಬಿರಿ ಇಲ್ಲ. ಗುರು ಕೃಪಾ ಪಡ್ಕೋದು. ಗುರು ಮಾ ಜೀವಾಚೆ ಕಲ್ಯಾಣ ಹೋಯತೇನೆ, ಜೀವಾಚೆ ಕಲ್ಯಾಣ ಹೋಯತೇನೆ, ಗುರು ಕೃಪೆ ವಿಣ ನಾಹಿ ಆತ್ಮಜ್ಞಾನ, ಗುರು ಮಾತಾ ಪಿತ ಗುರುಚಿ ದೈವತ, ಗುರು ಮುಕ್ತಿದಾತ ಐಸೆ ಮಾನಿ. ಇಷ್ಟು ದೃಢವಾಗಿ ನಂಬುದು. ಗುರು ಮಾತಾ ನನ್ನ ತಂದೆ ತಾಯಿ ಬಂಧು ಬಳಗ ಸರ್ವಸ್ಸು ನನ್ನ ಸದ್ಗುರುನಾಥಿದ್ದಾನ. ಗುರು ಮಾತಾ ಪಿತ ಗುರುಚಿ ದೈವತ, ಗುರು ಮುಕ್ತಿದಾತ, ನನಗೆ ಮುಕ್ತಿ ಕೊಡೋರು ಯಾರಿದ್ರು ನನ್ನ ಸದ್ಗುರು, ಉಳ್ಕಿದವ್ರು ಯಾರಿಂದನೂ ಇದು ಸಾಧ್ಯ ಇಲ್ಲ ಅಂತ ಗಟ್ಟಿಗೆ ಹಿಡ್ಕೊಂಡು ಬಿಡು. ಕೊನೆಗೆ ಹೇಳ್ತಾರವರು, ಗುರು ಸೇವಾ ವಿಣ ಜಾವು ನೇ ದೀಕ್ಷಣ ತೇನೆ ತೋ ಪ್ರಸನ್ನ ದಾಸಮಣಿ. ಗುರು ಸೇವಾ ವಿಣ ಜಾವು ನೇ ದೀಕ್ಷಣ
ತೇಣೆ ತೋ ಪ್ರಸನ್ನ ದಾಸಮಣೆ, ತೇಣೆ ತೋ ಪ್ರಸನ್ನ ದಾಸಮಣೆ, ಸಹಜ ಸಾಧನ ಗುರು ಕೃಪಾ ಜಾಣ, ಸಹಜ ಸಾಧನ ಗುರು ಕೃಪಾ ಜಾಣ. ಭಾಳ ಸರಳ ಅದ, ಆದ್ರೆ ಹಂಗೆ ನಂಬಬೇಕು. ಅದಕ್ಕೆ ಕೊನೆ ಚರಣದಾಗ ಇವತ್ತು ದಾಸ ರಾಜಾರಾಮ್ ಮಹಾರಾಜರು ಹೇಳ್ತಾರ, ದಾಸಮಣೆ ಚಿದಂಬರ ಗುರು ಕೃಪೇನೇ ಗೋಚರ. ದಾಸ ರಾಜಾರಾಮ್ ಮಹಾರಾಜರಂತಾರ, ಚಿದಂಬರ ಮಹಾಸ್ವಾಮಿ ಏನು ನನ್ನ ಚಿದಂಬರ ಮಹಾಸ್ವಾಮಿ ಇದ್ದಲ್ಲ, ಅವು ನಿಮಗೆ ಎಲ್ಲಿ ಗೋಚರ ಆಗ್ತಾನಂದ್ರೆ ಗುರುಕೃಪಾದಿಂದ ಮಾತ್ರ ಗೋಚರ ಆಗ್ತಾನೆ. ದಾಸಮಣೆ ಚಿದಂಬರ ಗುರುಕೃಪೇನೆ, ಗುರು ಕೃಪಾ ಮಾಡಿದಾಗ ಮಾತ್ರ ನಿಮಗೆ ಮಹಾಸ್ವಾಮಿಯ ದರ್ಶನ ಆಗ್ಲಿಕ್ಕೆ ಸಾಧ್ಯದ. ಅದಕ್ಕೆ ಸದ್ಗುರುಗಳ ಅಖಂಡ ಭಕ್ತಿ ಮಾಡ್ರಿ. ಅಂತ ಸದ್ಗುರುಗಳ ಅನುಗ್ರಹ ಪಡ್ಕೋಬೇಕಾಗಿತ್ತು ಅಂದ್ರೆ ಸಂತರ ಸಂಘದೊಳಗೆ ಹೋಗ್ರಿ. ಸಂತರ ಸಂಘದೊಳಗೆ ಹೋಗಿ ಸಾರಾಸಾರ ವಿಚಾರ ಮಾಡ್ರಿ. ಸಾರಾಸಾರ ವಿಚಾರ ಮಾಡಿ ಯಾವುದು ಶಾಶ್ವತದ, ಯಾವುದು ನಿತ್ಯದ, ಯಾವುದು ಸತ್ಯದ, ಯಾವುದು ಸುಖರೂಪದ, ಯಾವುದು ಆನಂದ ರೂಪದ, ಆ ಭಗವಂತನ ಬಗ್ಗೆ ಅತ್ಯಂತ ಪ್ರೇಮ ಉಳ್ಳವರಾಗಿರಿ. ಇಲ್ಲಿ ತನಕ ನಾವು ನೀವು ಹೆಂಗ್ ಮಾಡೋಣ ಅಂದ್ರೆ ಇನ್ಮೇಲೆ ಆ ಸತ್ಯ ವಸ್ತುವಿನ ಬಗ್ಗೆ ಇಷ್ಟು ಪ್ರೇಮ ಮಾಡಲ್ಲ, ಸಾರ ವಸ್ತುವಿನ ಬಗ್ಗೆ, ಅದರ ಸಂಬಂಧ ಅಸಾರದ ಬಗ್ಗೆ ನಾವು ಪೂರ್ಣ ಏನಪ್ಪಾ ಅಂದ್ರೆ ನಿರಾಶರಾಗಿಬಿಡ್ನು. ಈ ಕಣ್ಣಿಗೆ ಕಾಣಿಸುವಂತ ಸಂಸಾರ, ಹೆಂಡ್ರು, ಮಕ್ಕಳು, ಆಸ್ತಿ, ಅಂತಸ್ತ, ಅಧಿಕಾರ, ಇವೇನು ಶರೀರ, ಇವೆಲ್ಲ ಏನವಲ್ಲ, ಇವು ಅಸಾರದಾಗ ಬರ್ತಾವ. ಸಾರವಾದದ್ದನ್ನು ಮಾತ್ರ ನಾ ಸೇವಿಸಬೇಕು, ಅಸಾರವಾದದ್ದನ್ನು ಬಿಡಬೇಕು ಅನ್ನುವಂಥದ್ದೇ ವಿವೇಕದ ಲಕ್ಷಣ. ಸಮರ್ಥರು ದಾಸಬೋಧನಾಗ ಹೇಳ್ತಾರ, ಕ್ಷೀರ ನೀರ ನಿವಡತಿ ತೇ ರಾಜಹಂಸ ಬೋರಿಜೇತಿ, ಸಾರಾಸಾರ ಜಾಣತಿ ತೇ ಮಹಾನುಭಾವ. ಯಾರು ಮಹಾನುಭಾವರು, ಯಾರು ಈ ಪರಮಾರ್ಥದೊಳಗೆ ಕಾಲಿಟ್ಟವರು, ಯಾರು ಪರಮಾರ್ಥದ ಪತ್ರದೊಳಗೆ ನಡೆಯವರು, ಯಾರು ಈ ಸತ್ಸಂಗದೊಳಗೆ ಶ್ರವಣ ಮಾಡೋರು, ಯಾರು ಸಂತರ ಸಂಘದೊಳಗೆ ಯಾವಾಗಲೂ ಇರೋರು, ಯಾರು ಆ ಮಹಾಸ್ವಾಮಿ ಭಕ್ತರಿದ್ದಾರೆ, ಯಾರು ಆ ಸದ್ಗುರುವಿನ ಅಖಂಡ ಸೇವಾ ಅಖಂಡ ಭಕ್ತರಾಗಿದ್ದಾರೆ, ಅವ್ರು ಏನು ಮಾಡಬೇಕು ಅಂದ್ರೆ ಸಾರವಾದದ್ದನ್ನು ಮಾತ್ರ ಸೇವಿಸಬೇಕು. ಹೆಂಗ ಕ್ಷೀರ ನೀರ ನಿವಡತಿ ತೇ ರಾಜಹಂಸ ಬೋಲಿದೈತಿ. ರಾಜಹಂಸ ಅಂತೇಳಿ ಏನದಲ್ಲ, ಆ ಪಕ್ಷಿ ಏನು ಮಾಡ್ತದ, ನೀವು ಹಾಲಿನ್ಯಾಗ ನೀರು ಕೂಡ್ಸಿಟ್ಬಿಡ್ರಿ, ಅದ್ರಾಗ ಅದೇನು ಮಾಡ್ತದ, ನೀರು ಬಿಡ್ತದ, ಹಾಲಷ್ಟೇ ತಗೋತದ. ಹಂಗ ಈ ಪ್ರಪಂಚದೊಳಗೆ ಎರಡೂ ಅದ, ಸಾರನೂ ಅದ, ಅಸಾರೂ ಅದ. ಆ ಅಸಾರವನ್ನು ಬಿಟ್ಟು ಸಾರವನ್ನು ಯಾರು ಸೇವಿಸ್ತಿರ್ತಾರಲ್ಲ, ಸಾರಾಸಾರ ಜಾಣತಿ ತೇ ಮಹಾನುಭಾವ. ಅವರು ಮಹಾನುಭಾವರು, ಅವರು ಸಂತರು, ಅವರು ಏನಪ್ಪಾ ಅಂದ್ರೆ ಈ ಪರಮಾರ್ಥದೊಳಗೆ ನಮಗೆ ಏನಪ್ಪಾ ಅಂದ್ರೆ ಸಮಾಧಾನವನ್ನು ಕೊಡ್ಲಿಕ್ಕೆ ಸಮರ್ಥರು ಅಂಥೇಳಿ ಇವತ್ತಿನ ದಿವಸ ಈ ಅಭಂಗ ಸಮರ್ಥರು ದಾಸ ರಾಜಾರಾಮ್ ಮಹಾರಾಜರು ಹೇಳಿಕತ್ತಾರ. ಭಾಳ ಮುಖ್ಯದ. ಇವನ್ನೆಲ್ಲ ನಾವು ಭಾಳಷ್ಟು ಇಷ್ಟು ಕೇಳಿ ಬಿಡಬಾರ್ದು, ಇಷ್ಟು ಕೇಳಿ ಮನೆಯಾಗೂ ಹೋಗಿ ಚಿಂತನೆ ಮಾಡಬೇಕು. ಹಿಂಗೆ ಹೇಳಿದ್ರಲ್ಲ ಅಂದಾಗ ನಾವು ಇದನ್ನ ಬರೀ ಕೇಳಿ ಬಿಡೋದ್ರಿಂದ ಏನಾಗಬೇಕಾಗಿದೆ ಹೇಳ್ರಿ ನೀವು. ಹಿಂಗೆ ಎಷ್ಟೋ ದಿವಸ ಕೇಳಿ 100 ಓದಿ 100 ಕೇಳಿ ಮಾಡುವುದೇನು ಅಂತ ಬಸವಣ್ಣವ್ರು ಅಂತಾರ. 100 ಓದಿ 100 ಕೇಳಿ ಮಾಡುವುದೇನು, ಆಶಾ ಹರಿಯದೆ ರೋಷ ಬಿಡದೆ. ನಿನ್ನಂತಲ್ಲಿ ಆಶಾನೂ ಹೋಗ್ಲಿಲ್ಲ, ಈ ಅಶಾಶ್ವತದ ಬಗ್ಗೆ ಅಸಾರದ ಬಗ್ಗೆ ಆಶಾನೂ ಹೋಗ್ಲಿಲ್ಲ, ರೋಷನೂ ಹೋಗ್ಲಿಲ್ಲ, ನಾನೇ ಶ್ರೇಷ್ಠ ಅನ್ನುವಂಥ ಅಹಂಕಾರನೂ ಹೋಗ್ಲಿಲ್ಲ. ಆಶಾ ಬಿಡದೆ ಏನಪ್ಪಾ ಅಂದ್ರ 100 ಓದಿ 100 ಕೇಳಿ ಮಾಡುವುದೇನು, ಆಶಾ ಹರಿಯದೆ ರೋಷ ಬಿಡದೆ. ಮಾತಿನಂತೆ ಮನವಿಲ್ಲದ ಡೊಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ. ಮಾತು ಒಂದ್ ರೀತಿ ಮಾತಿನಾಗ ಭಯಂಕರ ವೈರಾಗ್ಯದ ಮಾತಾಡಿ ಒಳಗೆ ನಾವು ವಿಷಯ ಲೋಲುಪರಾಗಿ ನಾವು ಬದುಕಲಿಕ್ಕತ್ತೇವು. ಏನಪ್ಪ ಈ ಸತ್ಸಂಗದೊಳಗೆ ನಮಗೆಲ್ಲನೂ ಬೇಡ, ಮಹಾಸ್ವಾಮಿ ಒಬ್ಬರೇ ಬೇಕಂತೇಳಿ ಅನ್ಕೊಟ್ಟು ಬರೀ ಅನ್ನೋದ್ರಿಂದ ಆಗುವುದಿಲ್ಲ. ವಾಸ್ತವವಾಗಿ ಮಹಾಸ್ವಾಮಿನೇ ನನಗೆ ಬೇಕು ಅಂತೇಳಿ ಗುರು ಮಾತಾಪಿತ ಗುರುಚಿ ದೈವತ ಗುರು ಮುಕ್ತಿದಾತ ಐಸೆ ಮಾನಿ ಹಿಂಗೆ ತಿಳ್ಕೊಂಡ ಆ ಸದ್ಗುರುಗಳಿಗಾಗಿಯೇ ನಾವು ಅವರ ಕೃಪೆಗಾಗಿಯೇ ನಾವು ಬದುಕಿದೆವು ಅಂದ್ರೆ ಮಾತ್ರ ನಾವು ಈ ಅಭಂಗ ಸತ್ಸಂಗದೊಳಗಾಗಲಿ ಸಂತರ ಸಂಘದೊಳಗ ಮಹಾತ್ಮರು ಹೇಳಿದಂತಹ ಇಂತಹ ಅಭಂಗಗಳನ್ನು ನಾವು ಶ್ರವಣ ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಆಗ್ತದ. ಅವ್ರು ಬರೆದಿಟ್ಟು ಹೋಗಿದ್ದಕ್ಕೂ ಸಾರ್ಥಕತೆ ಆಗ್ತದ. ಇವನ್ನೆಲ್ಲ ಬರಿಬೇಕಾದ್ರೆ ಸುಮ್ಮನೆ ಅಲ್ಲ. ದಾಸ ರಾಜಾರಾಮ್ ಮಹಾರಾಜರು ಇವನ್ನೆಲ್ಲ ಬರಿಬೇಕಾಗಿತ್ತು ಅಂದ್ರೆ ಅವರು ಎಷ್ಟು ಸಮಸ್ಯೆ ಒಂದು ಅಭಂಗ ಬರಿಬೇಕಾದ್ರೆ ಅದ್ರ ಹಿಂದೆ ಅಂತದ್ರ ಅನುಭವ ಅವರಿಗೆ, ಆ ಅನುಭವ ಒಳಗೆ ಅದು ಮೊದಲು ಪುಟ್ಟಿಬೇಕಾಗ್ತದೆ. ಅಪಣ ಯಥೇಷ್ಟ ಜೀವಣೆ ಅದನ್ನು ಅನುಭವಿಸ್ಬೇಕಾಗ್ತದೆ.
ಅನುಭವಿಸಿದ್ದನ್ನ ಅಕ್ಷರ ರೂಪದೊಳಗ ಜಗತ್ ಕಲ್ಯಾಣಕ್ಕಾಗಿ ಜಗಾಂಚ ಕಲ್ಯಾಣ ಸಂತಾಂಚ ವಿಭೂತಿ ಅಂತ ಸಂತರ ವಿಭೂತಿ ಜಗತ್ತಿನ ಕಲ್ಯಾಣ ಆಗಲಿ ಉತ್ತರೋತ್ತರ ಮುಂದಿನ ಎಲ್ಲ ಜೀವಿಗಳು ಸಹಿತ ಉದ್ಧಾರ ಆಗಲಿ ಅಂತೇಳಿ ಬರೆದಿಟ್ಟು ಹೋಗ್ಯಾರ. ಅವರು ಬರೆದಿಟ್ಟಾರ, ನಾವು ಅದನ್ನು ವಿಸ್ತಾರ ಮಾಡಿ ವಿವರಣೆ ಮಾಡಿ ನಾವು ಶ್ರವಣ ಮಾಡ್ತೇವೆ. ಖರೆ ಬರೇ ಅವರು ನಾವು ವಿಸ್ತಾರ ಮಾಡಿ ಹೇಳೋದು ಆತು, ಶ್ರವಣ ಮಾಡಿ ಹೇಳೋದು ಆತು, ಶ್ರವಣ ಮಾಡೋದಾತು. ಆದರೆ ನಡಿಲಿಲ್ಲ ಅಂದ್ರೆ ಅವರು ಇಷ್ಟು ನಮಗಾಗಿ ಮಾಡಿದಂಥ ಉಪಕಾರಕ್ಕೆ ನಾವು ಕೃತಜ್ಞತಾ ಭಾವವನ್ನು ವ್ಯಕ್ತಪಡಿಸಿದಂಗೆ ಆಗುವುದಿಲ್ಲ, ಕೃತಜ್ಞರನ್ನಿಸ್ಕೋತೇವೆ. ಅದಕ್ಕೆ ನಾವು ನೀವುಗಳೆಲ್ಲ ಮಹಾತ್ಮರ ಹೇಳಿದಂತಹ ಸಂತರ ಹೇಳಿದಂತಹ ಈ ತತ್ವ ಚಿಂತನವನ್ನು ಅಭಂಗದ ವಿಚಾರಗಳನ್ನು ಶ್ರವಣ ಮಾಡಿದ್ದನ್ನು ಮನನ ಮಾಡಿದ್ದನ್ನು ನಿಧಿ ಧ್ಯಾಸಕ್ಕೆ ಹಚ್ಚಿಕೊಂಡು ಜೀವನದಾಗ ಅಳವಡಿಸ್ಕೊಂಡೇವು ಅಂದ್ರೆ ಮಾತ್ರ ಸಾಕ್ಷಾತ್ಕಾರದ ಒಂದು ಮಾತ ನಿಮಗೆ ಅದು ಲಭ್ಯ ಆಗ್ತದೆ ಗುರುಕೃಪೆಯಿಂದ. ಅಂಥ ಸದ್ಗುರುಗಳ ಕೃಪೆಗಾಗಿ ನಾವು ನೀವೆಲ್ಲ ಅಮ್ಮಲಿಸೋಣ, ಅದಕ್ಕಾಗಿಯೇ ಜೀವಿಸೋಣ, ಅದಕ್ಕಾಗಿಯೇ ಬದುಕೋಣ ಅಂತ ಹೇಳ್ಕೊತ ನನ್ನ ಇವತ್ತಿನ ಈ ಸೇವೆಗೆ ನಾನು ವಿರಾಮ ಕೊಡ್ತೇನೆ. आकल्पाईश्वावे कुळा माझ्या सकळा हरीचा दासा कल्पनेची बाधा न हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकासी नामा म्हणे तया असावे कल्याण जामुख निदान पांडुरंग पुंडलिक हृदय विठ्ठल पार्वती पदेश्वर महादेव राजाद्रा सद्गुरुनाथ महाराज की जय. श्री गुरुदेव दत्त. चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते औदुंबर निवासी भक्ताभिमानी राजाधिराज श्री सद्गुरु शिव चिदंबरेश्वर महाराज की जय. सद्गुरुदास राजा राम महाराज की जय. सकल साधु संत महाराज की जय. जय जय रघुवीर समर्थ. जय चिदंबरा. श्रीराम. जय श्रीराम. नमस्कार नमस्कार प नमस्कार 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 प अच्छा आनंद आते ಸದ್ಗುರುವಿನ ಬಗ್ಗೆ ಅಥವಾ ಅವ್ರ ಬಗ್ಗೆ ಹೆಂಗ್ ಇದ್ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿರಿ. ಧನ್ಯವಾದಗಳು. ಬಹಳ ಸಂತೋಷ. ನಮಸ್ಕಾರ ಪ ನಮಸ್ಕಾರ ಸಾಷ್ಟಾಂಗ ನಮಸ್ಕಾರ ರೀ ಟಕ್ರಣ್ಣ. ನಮಸ್ಕಾರ ಪ ನಮಸ್ಕಾರ ಸಾಷ್ಟಾಂಗ ನಮಸ್ಕಾರ ಕಾಂತು. ಜೈ ಚಿದಂಬರ ಜೈ ಚಿದಂಬರ ಜೈ ಚಿದಂಬರ. ಚಂದ ಆತ್ರಿ. ಅನಂತ ಆತಿಲ್ರಿ. ಆಯ್ತು ಆಯ್ತು ಆಯ್ತು. ನಮಸ್ಕಾರ 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 ನಮಸ್ಕಾರ. ಜೈ ಚಿದಂಬರ ಜೈ ಚಿದಂಬರ ಜೈ ಚಿದಂಬರ.